ओम जन्माद्यस्य यतोन्मयादितरतः अर्थेष्वभिघ्नेश्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानते च अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओम हरिः ओम हरिः ओम स्वस्तिस्तु अषेढसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य श्रीमद्भागवते दशमस्कन्धान्तरकथा प्रारम्भे सति किञ्चित् पूर्वकथानुवादः। हरिः ओम हरिः ओम हरिः ओम।
ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಇದಮಪ್ಯಥೋ ವದಂತಿ ಚೇತ್ ನನು ತರ್ಕಾಃ ವ್ಯಭಿಚರಂತಿ ಕ್ವಚಿತ್ ಕ್ವಚಿನ್ ಮೃಷಾ ಚ, ತತೋ ಭಯದೃಗ್ ವ್ಯವಹಿತಯೇ ವಿಕಲ್ಪ ಉಷಿತಃ ಅನ್ವಹಂ ಪರಂಪರಯ ಭ್ರಮತಿ ಭಾರತಿ ಚ ತವೋ ಉರುವೃತ್ತಿವಿರೂಢಜವ, ನ ಯದಿದಂ ಅಗ್ರ ಆಸ ನ ಭವಿಷ್ಯತೋ ನಿಧನಾತ್ ಅನಿಮಿತ್ತಕಂ ಅಂತರಾತ್ ತ್ವಯಿ ವಿಭಾತಿ ಮೃಷೇಕರಸೆ, ಅತ ಉಪಗೀಯತೆ ದ್ರವಿಣ ಜಾತಿ ವಿಕಲ್ಪ ಪಥೈಃ ವಿತತ ಮನೋವಿಲಾಸಂ ಇತ್ಯವಯಂತಿ ಬುಧಾಃ. ಶ್ರುತಿಗೀತೆ 73 ಮತ್ತು 24ನೇ ಶ್ಲೋಕಗಳು, 2 ಶ್ಲೋಕ, ಒಂದಕ್ಕೊಂದು ಪೂರಕವಾದ್ದರಿಂದಾಗಿ ಇವರನ್ನು ಎರಡೂ ಜೊತೆಯಲ್ಲಿ ಸೇರಿಸಿ ಹೇಳ್ತಾ ಇದ್ದಾರೆ. ಈ 2 ಶ್ಲೋಕದ ವಿವರಣೆ, ತಾತ್ಪರ್ಯಾರ್ಥ, ಕಾನ್ಸೆಪ್ಟ್, ಸಂಕಲ್ಪನೆ ಈ ರೀತಿಯಾಗಿದೆ. ಈಗ ಹೇಳ್ತಕ್ಕಂಥ ಒಂದು ಫ್ಯಾಷನ್, ನಾವು ದೇವರು, ವ್ರತ, ನಿಯಮ, ಏಕಾದಶಿ, ಉಪವಾಸ, ಜಪ, ತಪ ಇದು ಏನು ನಂಬಂಗಿಲ್ರಿ. ಇದೆಲ್ಲ ಅನ್ಸೈಂಟಿಫಿಕ್, ಇದು ಅನ್ಲಾಜಿಕ್, ಸೂಪರ್ಸ್ಟಿಷನ್. ಭಾಳ ದೊಡ್ಡ ಶಬ್ದಗಳು. ಏನು ಲಾಜಿಕ್ ಅವರೊಬ್ಬರಿಗೆ ಗೊತ್ತಿದ್ದಂತೆ, ಸೈನ್ಸ್ ಅಂತಂದ್ರೆ ಅವ್ರಿಗೆ ಅಷ್ಟೇ ಗೊತ್ತಿದ್ದಂತೆ, ಇಂಟೆಲೆಕ್ಚುಲಿಟಿ ಅಂದರೆ ಅವರಲ್ಲಿ ಮಾತ್ರ, ಈಗ ಇಂಗ್ಲೀಷ್ ಕಲಿತವರಲ್ಲಿ ಮಾತ್ರ ಇದೆ ಅಂತ ತಿಳಿದುಕೊಂಡು ಇವೆಲ್ಲ ಮಾತನಾಡ್ತಾ ಇರ್ತಾರೆ. ಇವರನ್ನು ನೋಡಿ ಭಾಗವತ ನಗ್ತದೆ. ಅಂಥದ್ದು ಏನು ತರ್ಕ ಲಾಜಿಕ್ ಅಂತಂತೀರಿ. ಲಾಜಿಕ್ನಲ್ಲಿಯೂ ಕೂಡ ಅನೇಕ ದೋಷಗಳಿವೆ. ಮನಸ್ಸಿಗೆ ಬಂದಂತೆ ಲಾಜಿಕ್ ತರಿಸ್ಲಿಕ್ಕೆ ಬರ್ತದೆ. ಇವತ್ತು ಸೆಕ್ಯುಲರಿಸಮ್ ಅನ್ನುವ ಶಬ್ದಕ್ಕೆ ಎಷ್ಟು ರೀತಿ ವಿಕೃತವಾಗಿರ್ತಕ್ಕಂಥ ರೀತಿಯಲ್ಲಿ ಫ್ರೀಡಮ್ ಆಫ್ ಸ್ಪೀಚ್, ಇದರ ದುರುಪಯೋಗ ಎಷ್ಟು ರೀತಿಯಿಂದ ನಡೆದಿದೆ. ಸೈನ್ಸ್ ಹೆಸರಿನಲ್ಲಿ ಎಷ್ಟು ಹೈಪೋಥಿಸಿಸ್ ಇಲ್ಲ ಹೇಳಿ. ಸೈನ್ಸಿನ ಹೆಸರಿನಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಮಾಫಿಯಾಗಳು ನಡೆದಿಲ್ಲೇನು? ಡ್ರಗ್ ಮಾಫಿಯಾ ನಡೆದಿಲ್ಲೇನು? ರ್ಯಾಕೆಟ್ ನಡೆದಿಲ್ಲೇನು? ಎಲ್ಲಿವರೆಗೂ ಒಳಗಿರ್ತಕ್ಕಂಥ ಅಂತಃಕರಣ ಶುದ್ಧ ಇಲ್ಲ, ಸರಿಯಾಗಿರ್ತಕ್ಕಂಥ ತಿಳುವಳಿಕೆ ಇಲ್ಲ, ಇವೆಲ್ಲ ಈ ರೀತಿಯಾಗಿರ್ತಕ್ಕಂಥ ವಿಕೃತಿಗಳು ಬರ್ತಾರೆ. ಭಾಗವತದ ದುರ್ಗಾದೇವಿ ಹೇಳ್ತಾ ಇದ್ದಾಳೆ, ಪರಮಾತ್ಮನ್ ನನ್ನ ಸ್ಪಷ್ಟವಾದ ಮಾತು ಈ ರೀತಿಯಾಗಿದೆ. ಕೇವಲ ಲಾಜಿಕ್, ಯಾವ ಲಾಜಿಕ್ಕಿಗೆ ಪ್ರತ್ಯಕ್ಷದ ಅನುಗ್ರಹ ಇಲ್ಲ ಅಥವಾ ಪ್ರತ್ಯಕ್ಷದ ಸಹಾಯ ಇಲ್ಲ, ಅಥವಾ ಯಾವ ಲಾಜಿಕ್ಕಿಗೆ ಆಗಮದ ಸಹಾಯವಿಲ್ಲ, ಆ ಲಾಜಿಕ್ ವ್ಯಭಿಚಾರಿಣಿ ಸ್ತ್ರೀಯಂತೆ,
ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ತಿರುಗ್ತಾ ಇರ್ತದೆ. ಪ್ರತ್ಯಕ್ಷಾನುಗ್ರಹೀತವಾದಂಥದ್ದು ಪ್ರತ್ಯಕ್ಷ ವಿಷಯಗಳಿಗೆ ಪ್ರತ್ಯಕ್ಷ ಅನುಗ್ರಹಿತವಾಗಿರ್ತಕ್ಕಂಥ ಅನುಮಾನ, ಅರ್ಧ ಲಾಜಿಕ್ ಬೇಕು. ಒಂದು 50-60 ಅಂತಸ್ತಿನ ಬಿಲ್ಡಿಂಗ್ ಹತ್ರ ಕರೆದುಕೊಂಡು ಹೋಗಿ ನೋಡಿ ಹೇಗೆ ಹಿಮಾಲಯ ಎತ್ತರದ, ಇದು ಕೂಡ ಎತ್ತರದ, ಹಿಮಾಲಯದ ಅಷ್ಟು ಎತ್ತರ ಇಲ್ಲೇ ಇದು, ಅದು ಕೂಡ ಎತ್ತರದ, ಅದೊಂದು ಕಲ್ಪನೆ ಬರಲಿಕ್ಕೆ ಅನುಕೂಲ ಅದು. ಆದರೆ ಹಿಮಾಲಯದ ಬಗ್ಗೆ ನನ್ನ ಕಾನ್ಸೆಪ್ಟೇ ಇಲ್ಲ, ನನಗೇನು ತಿಳಿಸಿ ಹೇಳಲಿಕ್ಕಾಗ್ತದೆ? ನನಗೆ ಪ್ರತ್ಯಕ್ಷ ಜ್ಞಾನ ಇಲ್ಲದೇ ಇದ್ದರೆ, ಪ್ರತ್ಯಕ್ಷದ ತಿಳುವಳಿಕೆ ಇಲ್ಲದೇ ಇದ್ದರೆ ಯಾವ ಲಾಜಿಕ್ ಕೂಡಂಗೇ ಇಲ್ಲ. ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ಹಿ, ಎಲ್ಲಿ ಹೊಗೆಯದ ಅಲ್ಲಿ ಬೆಂಕಿ ಇರ್ತದೆ, ನನಗರ್ಥ ಆಗ್ತದೆ. ಆದರೆ ಕೆಲವು ಸಣ್ಣ ಸಣ್ಣ ದ್ವೀಪವ, ಇನ್ನೂ ಆದಿವಾಸಿಗಳಿದ್ದಾರೆ, ಅಲ್ಲಿ ಬೆಣಚುಕಲ್ಲಿನಿಂದ ಮಾಡಿದು ಆ ಕಿಡಿಯಿಂದ ಬೆಂಕಿ ಹುಟ್ಟಿಸಿ ತಮ್ಮ ಆಹಾರ ತೆಗೆದುಕೊಳ್ಳೋದಾರೆ. ಅವ್ರಿಗಿನ್ನೂ ಈ ಕಟ್ಟಿಗೆ ಹೊಗೆ ಇದಕ್ಕೆ ಪರಿಚಯನೇ ಇಲ್ಲ. ಅಂಥವ್ರ ಮುಂದೆ ಹೋಳಿ ಹೇಳಿದ್ರೆ ಎತ್ರ ಎತ್ರ ಧೂಮ ತತ್ರ ತತ್ರ ವನ್ನಿ ಅಂತ ಹೇಳಿದರೆ ಅರ್ಥ ಆಗ್ತದೆ. ಪ್ರತ್ಯಕ್ಷ ಅನುಗ್ರಹಿತವಾಗಿರ್ತಕ್ಕಂತಹ ಲಾಜಿಕ್ ಅದು ಭಾಳ ಯೋಗ್ಯವಾಗಿರ್ತಕ್ಕಂಥದ್ದು. ಇನ್ನು ಯಾವುದು ಇಂದ್ರಿಯಗಳಿಗೆ ಗಮ್ಯ ಅಲ್ಲ, ಕಣ್ಣು ನೋಡಲಿಕ್ಕಾಗೋದಿಲ್ಲ, ಕಿವಿ ಕೇಳಲಿಕ್ಕಾಗೋದಿಲ್ಲ ಯಾವುದರ ಬಗ್ಗೆ, ಚರ್ಮ ಯಾವುದನ್ನು ಅನುಭವಿಸ್ಲಿಕ್ಕಾಗೋದಿಲ್ಲ, ನಾಸಿಕೆ ಯಾವುದರ ವಾಸನೆ ನೋಡಲಿಕ್ಕಾಗೋದಿಲ್ಲ, ನಾಲಿಗೆ ಯಾವುದರ ರುಚಿ ನೋಡಲಿಕ್ಕಾಗೋದಿಲ್ಲ, ಅಂಥ ಇಂದ್ರಿಯವನ್ನು ಮೀರಿರ್ತಕ್ಕಂಥ ವಿಷಯದಲ್ಲಿ ಲಾಜಿಕ್ ಏನು ಹೇಳ್ತದೆ? ನಿನ್ನ ತಾಯಿ ನಿನಗೆ ಪ್ರೀತಿ ಮಾಡ್ತಾಳೋ ಇಲ್ಲೋ? ಮಾಡ್ತಾಳೆ. ಈಗ ಸರಿ ಒಪ್ತೀಯ, ನಮ್ಮ ತಂದೆ ತಾಯಿ ಭಾಳ ಪ್ರೀತಿ ಮಾಡ್ತಾರೆ. ಹಾಗಾದರೆ ಪ್ರೀತಿಯ ಉದ್ದ ಎಷ್ಟು, ಅಗಲ ಎಷ್ಟು, ದಪ್ಪ ಎಷ್ಟು, ಅದರ ವಿಡ್ತ್ ಎಷ್ಟು, ಅದರ ಕಲರ್ ಏನು, ಆ ಪ್ರೀತಿಯ ವಜನ್ ಏನು ಹೇಳ್ತೀಯ? ಅದನ್ನ ಹೆಂಗೆ ಹೇಳ್ತಾರೆ? ಮತ್ತು ಅದ್ರ ಬಣ್ಣ ನಿನಗೆ ಗೊತ್ತಿಲ್ಲ, ನೋಡೇ ಇಲ್ಲಲ್ಲ ನೀನು. ಇಲ್ಲರಿ ನಾನು ಅನುಭವಿಸ್ಲಿಕ್ಕತ್ತೇನೆ ಲಾಜಿಕ್ ಕೊಡ್ತೇನೆ, ನಾನು ಅನುಭವಿಸ್ಲಿಕ್ಕತ್ತೇನೆ. ಇಷ್ಟು ವಿಶಾಲವಾದ ಜಗತ್ತು, ನಾನು ಮನುಷ್ಯರು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಅವರು ಅದ್ಭುತ ಶಕ್ತಿವಂತನ ಅಂತ ಭಗವಂತ ಇದ್ದಾನೆ, ನಾನು ಅನುಭವಿಸ್ತಾ ಇದ್ದೀನಿ. ಆದರೆ ನನ್ನ ಅನುಭವಕ್ಕೆ ವೇದಶಾಸ್ತ್ರಗಳ ಪ್ರಮಾಣ ಇದೆ, ಸಹಾಯ ಇದೆ, ಆಗಮದ ಸಹಾಯ ಇದೆ ಅಂತನ್ನುವ ವಿಚಾರ. ಕೇವಲ ತರ್ಕ ದೇವರು ಇದ್ದಾನೆ ಅಂತ ಸಾಧಿಸಲಿಕ್ಕೂ ಸಮರ್ಥವಾಗೋದಿಲ್ಲ, ದೇವರ ಇಲ್ಲ ಅಂತಕೊಂಡು ಹೇಳಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ 19ನೇ ಶತಮಾನದ ಮಹಾತಾರ್ಕಿಕ, 18 ಉತ್ತರಾರ್ಧ 19ನೇ ಶತಮಾನದ ಮಹಾತಾರ್ಕಿಕ ಕಾಂಟ್ ಅಂತ ತಿಳ್ಕೊಂಡಂತೇಳಿ ವೆಸ್ಟರ್ನ್ ಫಿಲಾಸಫರ್ನಲ್ಲಿ ಆಗಿ ಹೋದ. ಅವನ ಪುಸ್ತಕ ಓದಬೇಕಾದ್ರೆ ಒಂದೊಂದು ಪೇಜ್ಗೆ ಭಾಳ ತಲೆ ಖರ್ಚು ಮಾಡಬೇಕಾಗ್ತದೆ, ಅಷ್ಟು ಅದ್ಭುತ ವಿಚಾರಗಳಿಂದ ಪುಸ್ತಕ ಬರೆದಿದ್ದಾನೆ. ಅವನು ಹೇಳ್ತಾನೆ, ತರ್ಕದಿಂದ ನಾನು ದೇವ್ರು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ದೇವ್ರು ಇದ್ದಾನೆ ಅಂತ ಹೇಳೋಕ್ಕಾಗೋದಿಲ್ಲ. ಅಂಥ ದೊಡ್ಡ ಲಾಜಿಷಿಯನ್, ಅಂಥ ದೊಡ್ಡ ಲಾಜಿಕ್ ನ್ಯಾಯಶಾಸ್ತ್ರದ ಪರಿಣತ ಹೇಳ್ತಾನೆ, ನಾನು ದೇವರ ಬಗ್ಗೆ ಇದ್ದಾನೆ ಇಲ್ಲ ಅಂತ ಯಾವುದೂ ಹೇಳೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಭಾಳ ಸರಿಯಾದ ಮಾತನ್ನು ಹೇಳಿದ್ದ. ಅದಕ್ಕೋಸ್ಕರ ಕೇವಲ ಲಾಜಿಕ್ ಮೇಲೆ, ಇನ್ನು ಸೈಂಟಿಫಿಕ್ ಅನ್ಸೈಂಟಿಫಿಕ್, ಏನು ಸೈಂಟಿಫಿಕ್ಕು, ಯಾವುದಕ್ಕೆ ಸೈನ್ಸ್ ಅಂತ ಅನ್ಬೇಕು? ಫಿಸಿಕಲ್ ಸೈನ್ಸ್ ಅಷ್ಟೇ ಸೈಂಟಿಫಿಕ್ ಅನ್ಬೇಕೆ? ಹಾಗಾದ್ರೆ ನಮ್ಮ ಭಾವನೆಗಳಿಗೆ ಸೈನ್ಸಲ್ಲಿ ಏನು ಉತ್ತರ ಇದೆ ಹೇಳಿ? ನಮ್ಮ ಇಮೋಷನ್ಗಳಿಗೆ ಸೈನ್ಸಲ್ಲಿ ಏನು ಉತ್ತರ ಇದೆ? ಇಲ್ಲ, ಸೈಕಾಲಜಿ ಅದು ಬಿಹೇವಿಯರ್ ಸೈನ್ಸ್, ನೀವು ಒಪ್ಪೋ ಸೈನ್ಸ್ ಅಲ್ಲದು. ಅದನ್ನು ಯೂನಿವರ್ಸಿಟಿ ಇನ್ನೂ ಸೈನ್ಸ್ ಅಂತ ಸ್ವೀಕಾರ ಮಾಡಿಲ್ಲ. ಈ ವಿಚಾರ ಬ್ರಹ್ಮಸೂತ್ರದಲ್ಲಿ ಕಾಮಾಚ್ಯನ ಅನುಮಾನಾಪೇಕ್ಷ ಅಂತ ತಿಳ್ಕೊಂಡಂತೇಳಿ
ಅನ್ನುವ ಬ್ರಹ್ಮಸೂತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೇವಲ ಶುಷ್ಕ ತರ್ಕ, ನಿಮಗೆ ಅತೀಂದ್ರಿಯವಾದ ವಿಷಯಗಳ ಬಗ್ಗೆ ಏಕೆ ಪ್ರತ್ಯಕ್ಷದ ಸಹಾಯ ಇಲ್ಲದೇ ಇರತಕ್ಕಂಥ ಪ್ರತ್ಯಕ್ಷ ವಿಷಯಗಳ ಬಗ್ಗೆಯೂ ಕೂಡ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಆಗೋದಿಲ್ಲ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ತರ್ಕಕ್ಕೆ ಅಂತಿಕೊಂಡಂತ ಅನ್ನೋದನ್ನು ಬ್ರಹ್ಮಸೂತ್ರ ನಮಗೆ ತಿಳಿಸಿಕೊಟ್ಟೆ. ಯಮಧರ್ಮರಾಜ ನಚಿಕೇತನಿಗೆ ಹೇಳುವಾಗ ಹೇಳ್ತಾನೆ, ನೈಷಾ ತರ್ಕೇಣ ಮತಿರಾಪನೇಯ, ಮತಿ ನ ಆಪನೇಯ ನ ಅಪನೇಯ ಚ. ಭಗವದ್ವಿಷಯಕವಾದಂತಹ ತತ್ವಜ್ಞಾನವನ್ನು ತರ್ಕದಿಂದ ತಿಳಿದುಕೊಳ್ಳಲಿಕ್ಕೂ ಆಗೋದಿಲ್ಲ ಪೂರ್ತಿಯಾಗಿ ಸರಿಯಾಗಿ, ತರ್ಕದಿಂದ ಅದನ್ನು ನಿರಾಕರಣೆಯನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ಇದನ್ನು ಯಮಧರ್ಮರಾಜ ನಚಿಕೇತನಿಗೆ ಮಾತನ್ನು ಹೇಳ್ತಾ ಇದ್ದಾನೆ. ಇದೇ ವಿಚಾರವನ್ನು ಬಹಳ ಸುಂದರವಾಗಿ ಭಾಗವತದ ಈ 2 ಶ್ಲೋಕಗಳು ನಮಗೆ ತಿಳಿಸಿಕೊಡ್ತವೆ. ಮೊದಲು ಅದರ ಶಬ್ದಾರ್ಥವನ್ನು ನೋಡೋಣ. ಇದಂ ಶ್ಲೋಕದಲ್ಲಿ ನಿಮ್ಮ ಹತ್ರ ದಯಮಾಡಿ ಶ್ಲೋಕ ಇಟ್ಕೊಳ್ಳೋಕೆ ಹೇಳಿದೆ, ಇಟ್ಕೊಂಡಿದ್ರಲ್ಲಿ ಗೊತ್ತಿಲ್ಲ. ಇದಂ ಅಪ್ಯಥೋ ವದಂತಿ ಚೇತ್ ನನು ತರ್ಕ ವ್ಯಭಿಚರಂತಿ ಕ್ವಚಿನ್ ಮೃಷಾಚ. ಇದಂ ನಮ್ಮ ಎದುರಿಗಿರ್ತಕ್ಕಂತಹ ಪ್ರತ್ಯಕ್ಷ ಅನುಮಾನ ಆಗಮಗಳಿಂದ, ವಿಶೇಷವಾಗಿ ಪ್ರತ್ಯಕ್ಷ ಅನುಮಾನದಿಂದ ಜಗತ್ತು ಇದೆ ಅಂತಕ್ಕಂಥ ಅನುಭವಕ್ಕೇನು ಬರ್ತದೆ. ಇಂತಹ ಪ್ರಮಾಣ ಪ್ರಮಿತವಾದ ಈ ಜಗತ್ತು, ಪ್ರಮಾಣದಿಂದ ನಮ್ಮ ತಿಳುವಳಿಕೆಗೆ ಬಂದಿರತಕ್ಕಂಥ ಈ ಜಗತ್ತು ಅಪಿ ಎಂದು ಜನರು ಹೇಳ್ತಾರೆ. ಅಪಿ ಎಂದು ಹೇಳ್ತಾರೆ ನೋಡಿ. ಶ್ರೀಮದಾಚಾರ್ಯ ಇಲ್ದಿದ್ದಿಲ್ಲ ಅಂತಂದರೆ ಅಪಿ ಅಂತ ತಿಳ್ಕೊಂಡ್ರೆ ಅವನು ಸಹ ಅಂತ ಅರ್ಥ. ಸಹ ಅಪಿ ಅವನು ಸಹ, ಸಹ ಅವನು ಕೂಡ ಅಂತ ಅನ್ನೋ ಅರ್ಥ ಕೊಡ್ತದೆ. ಆದರೆ ಆಚಾರ್ಯರು ಅರ್ಥ ಮಾಡ್ತಾರೆ ಅಪಿ, ಈ ಜಗತ್ತಿಗೆ ಯಾರು ಪಾಲಕರಿಲ್ಲ, ಜಗತ್ತಿನಲ್ಲಿ ದೇವರಿಲ್ಲ ಅನ್ನೋ ಶಬ್ದ ಅಪಿ ಅಂದ ಶಬ್ದದಿಂದ ಅರ್ಥ ಆಗ್ತದೆ. ಅದಕ್ಕೆ ಹೇಳೋದು ಆಚಾರ್ಯ ಗ್ರಂಥ ಸಾಯಬೇಕು. ಪಾತಿ ಇತಿ ಪಹ, ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ, ಆದ್ದರಿಂದ ಭಗವಂತನಿಗೆ ಪ ಅಸ್ಯ ಅಸ್ತಿ ಇತಿ, ಈ ಜಗತ್ತಿಗೆ ಒಬ್ಬ ಪಾಲಕನಿದ್ದಾನೆ ಅಂತನ್ನುವ ಕಾನ್ಸೆಪ್ಟಿಗೆ ಪಿ ಅಂತ ಕರೀತಾರೆ. ಪ ಅಸ್ತಿ ಅಸ್ಯ ಅಸ್ತಿ ಇತಿ ಪಿ, ನ ಪಿ ಅಪಿ ಅಂದರೆ ಈ ಜಗತ್ತನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ದೇವರು ಇಲ್ಲ. ದೇವರು ಕಣ್ಣಿಗೆ ಕಾಣಿಸೋದಿಲ್ಲ. ಆದ್ದರಿಂದಾಗಿ ಈ ಜಗತ್ತಿಗೆ ದೇವರಿದ್ದಾನೆ ಅಂತ ಹೇಳಿ ಒಪ್ಪುವ ಅವಶ್ಯಕತೆ ಇಲ್ಲ. ಇದರ ಜೊತೆಯಲ್ಲಿ ಉಪಲಕ್ಷಣತೆಯ ಈ ಜಗತ್ತು ಅಸತ್, ಸುಳ್ಳಾಗಿದೆ. ಈ ಜಗತ್ತು ಅಪ್ರತಿಷ್ಠಾ, ಆಧಾರರಹಿತವಾಗಿದೆ. ಈ ಜಗತ್ತು ಜ್ಞಾನದಿಂದ ಬಾಧ್ಯವಾಗಿದೆ. ಆ ನಂತರ ನಾನೇ ದೇವರು, ಚೇತನನಾದ ನನ್ನನ್ನು ಬಿಟ್ಟು ಬೇರೆ ಈಶ್ವರ ಇಲ್ಲ ಅಂತಕ್ಕಂಥ ವಾದಗಳು ಇವೆ ಜಗತ್ತಿನಲ್ಲಿ ಎಲ್ಲ ಕಡೆಗೆ. ಆರಂಭದಲ್ಲಿ ವಿದ್ಯಾರ್ಥಿಗಳು ಇದೆ, ಶಾಲೆಯಲ್ಲಿ ಇದೆಲ್ಲ ಕಲಿಸ್ತಾರೆ. ದೇವ್ರು ನನಗೆ ಕಾಣಿಸೋದಿಲ್ಲ ರೀ, ಅದನ್ನು ನಾವು ಒಪ್ಪೋದಿಲ್ಲ. ಹಾಗಾದರೆ ಹಲ್ಲಿ ಯಾಕೆ ತೆಕ್ಕೋತಿ, ಒಳಗೆ ಜರ್ಮ ನೋಡಿಯೇನು, ದಿನ ಲ್ಯಾಬಿಗೆ ಹೋಗಿ ಮೈಸ್ಕೊಳ್ಗೆ ಹೋಗ್ತೀನಿ ಹಲ್ಲಿ ಮುಂದೆ ಹಿಡ್ಕೊಂಡು ನೋಡಿಯೇನು, ಡಾಕ್ಟರ್ ಹೇಳ್ಯಾರ ಅಂತಿಕೊಂಡು ಅಂತೇಳಿ ನಮ್ಮ ಹಲ್ಲಿ ತಿಕ್ಕೋತಿಯಲ್ಲ. ನಿನ್ನ ಕಣ್ಣಿಗೆ ಕಾಣಿಸ್ತಕ್ಕಂಥವುಗಳು ನಿನ್ನ ಕಣ್ಣಿಗೆ, ಈ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಅಲ್ಲಿ ಜರ್ಮ್ಸ್ ಎಲ್ಲ ಹಲ್ಲಿ ತಿಕ್ಕೊಂಬೋದು ಬೇಡ ಅಂತಂತೇನು. ಅತಿ ಸುಲಭವಾಗಿರ್ತಕ್ಕಂತಹ ವಿಚಾರಗಳು. ಆದರೂ ದೇವರು ಕಣ್ಣಿಗೆ ಕಾಣಿಸೋದಿಲ್ಲ. ನಿನ್ನ ತಂದೆಗೆ ಅಜ್ಜ ಇದ್ನೇನು, ಅಥವಾ ನಿನ್ನ ತಂದೆ ತಾನಾಗೆ ಆಕಾಶದಿಂದ ಹುಟ್ಟಿ ಬಂದರು. ಇದ್ದಾನ್ರಿ, ನಮ್ಮ ತಂದೆಗೆ ಅಜ್ಜ ಇದ್ದಾನೆ, ನೀನು ನೋಡಿಯೇನು,
ನಾವು ಹುಟ್ಟೋಕ್ಕಿಂತ 20 ವರ್ಷ ಮೊದಲೇ ಹೋಗ್ಯಾನ್ರಿ ಅವ. ಮತ್ತು ಅಜ್ಜಿದ್ದಾನಂತ ಹೆಂಗೆ ಹೇಳ್ತಿ? ಹೇಗೆ ಹೇಳ್ತಿ ಹೇಳು? ನೋಡಿ ನಿಮ್ಮ ಅಪ್ಪನ ಅಜ್ಜನ ನೋಡಿ ಏನು ಇಲ್ಲ. ಇಲ್ಲ ನಮ್ಮ ಅಪ್ಪ ಹೇಳ್ತಾನೆ, ನಮ್ಮ ಅಜ್ಜ ಹೇಳ್ತಿದ್ದ, ನಮ್ಮ ಅಪ್ಪ ಹೇಳಕತ್ತಾನ. ಮತ್ತು ಅವ್ರು ಹೇಳ್ತಾರೆ ಅಂತಂದ ಕಣಕ್ಕೆ ನೀವು ನೋಡಲಿಲ್ಲ, ಯಾಕೆ ನಂಬ್ತೀನಿ ನೀನು? ಯಾಕೆ ನಂಬ್ತಿ ಹೇಳು? ಯಾಕೆ ಒಪ್ಕೋತಿ? ಊಟಕ್ಕೆ ಕೂತಾಗ ನಿನ್ನ ಅನ್ನದೊಳಗೆ ಪಾಯ್ಸನ್ ಇಲ್ಲ ಅಂತಿಕೊಂಡು ಅಂತ ಹೇಳಿ ನಿನ್ನ ಹೆಂಡ್ತಿ ಬಡಿಸಾಳ. ಪಾಯ್ಸನ್ ಇಲ್ಲ ಅಂತಿಕೊಂಡು ಅಂತ ಹೇಳಿ ನೋಡಿಯ ನೀನು? ನಿನ್ನ ಊಟನ ಪ್ಯಾಕ್ ಮಾಡಿ ಪುಣೆ ಲ್ಯಾಬೋರೇಟರಿಗೆ ಕಳಿಸಿ ಅವ್ರು 2 ದಿವಸ ಆದಮೇಲೆ ಸರ್ಟಿಫಿಕೇಟ್ ಬಂದ ಮೇಲೆ ಇಲ್ಲ ನೀನು ಉಣ್ಣು ಅನ್ನದಲ್ಲಿ ಪಾಯ್ಸನ್ ಇಲ್ಲ, ಆಮೇಲೆ ಊಟ ಮಾಡ್ತೀಯ? ಅದು ಬಿಸಿ ಹಾಕಿದ್ದನ್ನು ಆಗಿಂದಾಗೆ ತುಪ್ಪ ಮೆಂತ್ಯ ಬಿಟ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪಿನಕಾಯಿ ಹಚ್ಕೊಂಡು ತಿಂತೀಯೋ ಅಥವಾ ಪುನಃ ಲ್ಯಾಬಿಗೆ ಕಳಿಸ್ತೀಯೋ? ಇಲ್ಲ, ನನ್ನ ಹೆಂಡತಿ ಮೇಲೆ ವಿಶ್ವಾಸ ಅದ ರೀ. ಹಾಗಾದ್ರೆ ನಿನ್ನ ಹೆಂಡತಿ ಮೇಲೆ ವಿಶ್ವಾಸ ಇತ್ತು ಅಂದರೆ ನಿಮ್ಮ ತಂದೆ ಮೇಲೆ ವಿಶ್ವಾಸ ಇಡು, ನಿಮ್ಮ ಗುರುಗಳ ಮೇಲೆ ವಿಶ್ವಾಸ ಇಡು, ನಿಮ್ಮ ಶಾಸ್ತ್ರದ ಮೇಲೆ ವಿಶ್ವಾಸ ಇಡು. ಮತ್ತು ಫೇತ್ ಇದು ಅಂಧವಿಶ್ವಾಸ ಅಂತ ತಿಳ್ಕೊಂಡಂತಂದ್ರೆ ನಿನ್ನ ಹೆಂಡತಿ ಮೇಲೆ ಫೇತ್ ಆಗಿಡ್ತಿ. ಫೇತ್ ಇದು ಅಂಧವಿಶ್ವಾಸ ಇತ್ತು ಅಂತ ತಿಳ್ಕೊಂಡಂತಂದರೆ, ವಿಶ್ವಾಸ ಇದು ಅಂಧವಿಶ್ವಾಸವಾಗಿತ್ತು ಅಂತ ತಿಳ್ಕೊಂಡಂತಂದರೆ, ಮತ್ತು ಟ್ರೈನ್ ಡ್ರೈವರ್ನ ಹೋಗಿ ಕೆಳಗಿಳಿಸಿ ನಿನ್ನ ಬಾಯಿ ತೋರಿಸು ನೋಡ್ತೀನಿ ನೀ ಸರಿ ಕುಡ್ದೇ ಇಲ್ಲೊಂದು ಪರೀಕ್ಷೆ ಮಾಡ್ತೀಯ? ಅಥವಾ ನೀ ಆಲ್ಕೋಹಾಲ್ ತೊಗೊಂಡಿಲ್ಲ ಅಂತೇಳಿ ಸರ್ಟಿಫಿಕೇಟ್ ತೋರಿಸು ಅಂತ ಹೇಳಿ ಕೇಳ್ತೀಯ ನೀನು? ಕೇಳಿದ್ರೆ ಅವ್ನು ನಿಂಗೆ ಉತ್ತರ ಕೊಡ್ತಾನೆ? ಕೇಳಿಗೆ ನಿನಗೆ ಅಧಿಕಾರ ಯಾರು ಕೊಡ್ತಿದ್ದಾರೆ? ಇಲ್ಲ, ಗೌರ್ಮೆಂಟ್ ಅವನನ್ನು ನೇಮಿಸಿದೆ, ಗೌರ್ಮೆಂಟ್ ಮೇಲೆ ವಿಶ್ವಾಸ ಇದೆ. ಹೌದು, ವಿಶ್ವಾಸ ಇಲ್ಲದೇ ಇದ್ದರೆ ಒಂದು ಹೆಜ್ಜೆಯನ್ನು ಇಡಲಿಕ್ಕಾಗೋದಿಲ್ಲ. ಮುಂದಿನ ಹೆಜ್ಜೆ ಇಡಬೇಕಾಗಿತ್ತಂದರೆ ಮುಂದಿನ ಟೈಲ್ ಕೆಳಗೆ ಭೂಮಿ ಪೋಕಳಿತ್ತಂದ್ರೆ ಏನು ಮಾಡಬೇಕು? ಖಾಲಿ ಇತ್ತಂದರೆ ಇಟ್ಟಾಕ್ಷಣಕ್ಕೆ ಟೈಲ್ ಮುರಿದು ಹೋಗ್ತಂತಂದರೆ ಅದನ್ನು ತೆಗಿಸಿ ಅದು ಕೆಳಗೆ ಪೋಕಳಿಲ್ಲ ಅಂತೇಳಿ ಖಾಲಿ ಇಲ್ಲ ಅಂತೇಳಿ ಆಮೇಲೆ ಹಾಕಿ ಆಮೇಲೆ ಮುಂದೆ ಹೆಜ್ಜೆ ಇಡ್ತೀಯೇನು? ಇಲ್ಲ, ಹೆಜ್ಜೆಗೂ ಕೂಡ ನಾವು ಕೇವಲ ಶುಷ್ಕ ತರ್ಕವನ್ನು ಬಿಟ್ಟು ಅನೇಕ ಜನ ನಡೆದಾಡಿ ಹೋಗ್ಯಾರ, ಬಿದ್ದಿಲ್ಲ ಅಂದಮೇಲೆ ಗಟ್ಟಿ ಅದನ್ನೆಲ್ಲ ಅಂತೇಳಿ ಪ್ರತ್ಯಕ್ಷದ ಸಹಾಯವಿದ್ದ ಆ ಒಂದು ಅನುಮಾನದಿಂದ ನಾವು ಟ್ರೈನಲ್ಲಿ ಕೊಡ್ತೀವಿ, ಬಸ್ನಾಗ ಕೊಡ್ತೀವಿ, ಊಟಕ್ಕೆ ಹೋದಾಗ ಉಡಿಸಿದ್ದನ್ನು ಉಣ್ತೀವಿ. ಇದೇನು ಪಾಯ್ಸನ್ ಇಲ್ಲ ಅಂತ ತಿಳ್ಕೊಂಡಂತೇಳಿ. ಯಾಕೆ ಇಷ್ಟು ಮಂದಿ ಉಣ್ಲಿಕ್ಕತ್ತಾರೆ? ಪ್ರತ್ಯಕ್ಷದ ಸಹಾಯದಿಂದ ಕೂಡಿದ ಅನುಮಾನ. ಹಾಗಾದರೆ ಈ ರೀತಿ ವಾದಿಗಳು ಇದ್ದಾರಲ್ಲ, ಜಗತ್ತಿನಲ್ಲಿ ದೇವರಿಲ್ಲ, ಜಗತ್ತು ಸುಳ್ಳು, ಜಗತ್ತಿಗೆ ಆಧಾರ ಇಲ್ಲ ಅಂತ ತಿಳ್ಕೊಂಡಂತೇಳಿ. ಇತಿ ಚೇತು ವದಂತಿ, ಈ ರೀತಿ ಹೇಳ್ತಾರಲ್ಲ. ಏನು ಹೇಳ್ತಾರೆ ಅವರು? ಈಶ್ವರ ಮದನ್ಯ ನ ಭವತಿ, ನನ್ನನ್ನು ಬಿಟ್ಟು ಬೇರೆ ದೇವರು ಇಲ್ಲ. ಯಾಕೆ? ಈಶ್ವರನು ಚೇತನ, ನಾನೂ ಚೇತನನಾದ್ದರಿಂದಾಗಿ ಆ ಈಶ್ವರ ಕಾಣಿಸೋದಿಲ್ಲ, ಆದ್ದರಿಂದ ನಾನೇ ದೇವರು. ಚೈತನ್ಯ ಇದು ದೇವರ ಲಕ್ಷಣ ಅಂತ ತಿಳ್ಕೊಂಡಂತಂದಮೇಲೆ ನಾನು ಚೇತನ, ಆದ್ದರಿಂದ ನಾನು ದೇವರು ಅಂತ ಹೇಳುವ ವಾದಿಗಳು ಕೂಡ ಇದ್ದಾರೆ. ಇನ್ನು ಕೆಲವರು ಹೇಳ್ತಾರೆ ವಿಮತ ಆತ್ಮಾನಃ, ಚರ್ಚೆಗೆ ಇರ್ತಕ್ಕಂಥ ಈ ಜೀವಾತ್ಮಗಳು ಈಶ್ವರಾತ್ಮ ಭಿದ್ಯಂತೆ, ಈ ಜೀವಾತ್ಮಕ್ಕೂ ಪರಮಾತ್ಮನಿಗೂ ಯಾವ ಭೇದ ಇಲ್ಲ. ಯಾಕೆಂದರೆ ಆತ್ಮತ್ವಾತ್, ಶರೀರದಲ್ಲಿ ವ್ಯಾಪ್ತನಾದ್ದರಿಂದಾಗಿ ಇದು ಶರೀರದಲ್ಲಿ ವ್ಯಾಪ್ತ, ಅವನು ಪರಮಾತ್ಮ, ಇಬ್ಬರೂ ವ್ಯಾಪ್ತರು. ಆದ್ದರಿಂದಾಗಿ ನಾನು ಪರಮಾತ್ಮ ಒಬ್ಬನೇ. ಈ ರೀತಿಯಾಗಿ ಈ ಜೀವನೇ ದೇವರು ಅಂತ ತಿಳ್ಕೊಂಡಂತ ಹೇಳಿ ಇವೆಲ್ಲ ಅನೇಕ ವಾದಗಳಿವೆ ಅಲ್ಲ ಜಗತ್ತಿನಲ್ಲಿ. ಇಂಥ ನಾಸ್ತಿಕವಾದಗಳು ತಾನಾಗಿ ಹುಟ್ಕೊಂಡವೆ. ಇಲ್ಲ, ಅತಃ ಪರಮಾತ್ಮ ಎಷ್ಟರವರೆಗೂ ನಿನ್ನ ಪ್ರೇರಣೆ ಇಲ್ಲದೆ ಯಾರೂ ಮಾತನಾಡಲಿಕ್ಕಾಗೋದಿಲ್ಲ. ನಿನ್ನ ಪ್ರೇರಣೆ ಇಲ್ಲದೆ ಇದ್ದರೆ ಯಾರು ತಮ್ಮ ವಿಚಾರ ಅಭಿವ್ಯಕ್ತಪಡಿಸೋದಕ್ಕಾಗೋದಿಲ್ಲ. ಇಂತಹ ನಾಸ್ತಿಕ ವಿಚಾರಕ್ಕೂ ಕೂಡ ಭಗವಂತ ನಿನ್ನ ಪ್ರೇರಣೆನೇ ಇದೆ.
ನಿನ್ನ ಪ್ರೇರಣೆಯಿಂದ ಆಡಿರ್ತಕ್ಕಂಥ ಈ ಮಾತನ್ನು ಸತ್ಯ ಅಂತ ಒಪ್ಪಬೇಕೇ? ಇಲ್ಲ. ಅಂತ ಹಾಗಾದರೆ ನಿನ್ನ ಪ್ರೇರಣೆಯಿಂದ ಅವ್ರು ಮಾತನಾಡಿದ್ದಾರೆ ಅಂತ ತಿಳ್ಕೊಂಡು ಅಂತ ಹೇಳಿ ಅವುಗಳನ್ನು ಪ್ರಮಾಣ ಅಂತ ಒಪ್ಪಬೇಕೇ? ಜಗತ್ತಿನಲ್ಲಿ ಕೆಲವು ತರ್ಕಗಳು ಭಾಳ ಚೆನ್ನಾಗಿರ್ತವೆ. ನಮ್ಮ ವಿದ್ಯಾರ್ಥಿ ಒಬ್ಬ ತರ್ಕ ಮಾಡಿದ, ಆಚಾರ್ಯ ಈರುಳ್ಳಿ ಬೆಳ್ಳುಳ್ಳಿ ಆಗಬೇಡಂತೀರಿ, ಅದನ್ನು ಕೂಡ ದೇವನೇ ಸೃಷ್ಟಿ ಮಾಡಿದ್ದು, ದೇವರು ಸೃಷ್ಟಿ ಮಾಡಿದ ಮೇಲೆ ಅದು ದೇವರ ಪ್ರಸಾದವಾಯಿತು, ಆದ್ದರಿಂದ ಈರುಳ್ಳಿ ಬೆಳ್ಳುಳ್ಳಿನೂ ತಿನ್ನಬೇಕು. ಶಾಬಾಷ್, ಭಾಳ ಒಳ್ಳೆ ತರ್ಕ ಮಾಡಿದೆ ಅಂತ ಹೇಳಿದೆ. ನಮ್ಮ ಸಮರ್ಥ ಅಂತನೂ ಹುಡುಗಿದ್ದ ತರ್ಕ ಮಾಡಿದೆ. ಅದಕ್ಕೆ ನನಗೆ ಉತ್ತರ ಕೊಟ್ಟೆ, ಹಾಗಾದ್ರೆ ಒಂದು ಕೆಲಸ ಮಾಡು, ವಿಷನೂ ದೇವರು ಸೃಷ್ಟಿ ಮಾಡ್ಯಾರ, ಅದರಿಂದ ವಿಷ ತಗೋ. ಆಚಾರ ಬೇಡ್ರಿ, ಅವನು ದೇವರು ಸೃಷ್ಟಿ ಮಾಡ್ಯಾನಲ್ಲ. ಇಂಥ ತರ್ಕಕ್ಕೆ ಅರ್ಥ ಇರೋದಿಲ್ಲ. ಯಾಕಂದರೆ ಈ ತರ್ಕಗಳಲ್ಲಿ ಅನೇಕ ಪಕ್ಷದೋಷ, ಸಾಧ್ಯ ದೋಷ, ಹೇತು ದೋಷಗಳು ಇರ್ತದೆ. ಇನ್ನು ಪಕ್ಷ, ಸಾಧ್ಯ, ಹೇತು ಪ್ರತ್ಯೇಕ ವಿವರಣೆ ಮಾಡಲಿಕ್ಕೆ ಟೈಮ್ ಇಲ್ಲ, ಇರಲಿ. ಹಾಗಾದರೆ ಇಂಥ ತರ್ಕಗಳು ಪ್ರಮಾಣ ಅಂತ ಹಿಡಿಬೇಕೇ? ಇದು ಮೊದಲೇ ಲೈನಿನ ಪ್ರಶ್ನೆ. ಇದಮಪಿ ಅಥೋ ವದಂತಿ ಚೇತ್, ಹಾಗಾದರೆ ಇಂಥವರ ತರ್ಕ ಪ್ರಮಾಣ ಅಂತ ಒಪ್ಪಬೇಕೇ? ಅದಕ್ಕೆ ದುರ್ಗಾದೇವಿ ತಾನೇ ಉತ್ತರ ಕೊಡ್ತಾಳೆ, ನನು ತರ್ಕ ವ್ಯಭಿಚರಂತಿ ಕ್ವಚಿನ್ ಮೃಷಾಚ. ಇಲ್ಲ, ಈ ತರ್ಕಗಳನ್ನು, ಈ ಲಾಜಿಕ್ಕನ್ನು ಪ್ರಮಾಣ ಅಂತ ಹಿಡಿಯಬಾರದು. ಯಾಕೆ ಹಿಡಿಬಾರದು ಅಂತ ತಿಳ್ಕೊಂಡಂತಂದರೆ, ಈ ತರ್ಕದಲ್ಲಿ ವ್ಯಭಿಚಾರ ಇದೆ. ವ್ಯಭಿಚಾರ ಅಂದರೆ ತರ್ಕದೋಷ ಇದೆ. ತರ್ಕದೋಷ ಅಂತ ತಿಳ್ಕೊಂಡಂತಂದರೆ, ಇಲ್ಲ ಸಾಧ್ಯದ ದೋಷ, ಇಲ್ಲ ಹೇತುವಿನ ದೋಷ, ಇಲ್ಲ ಪಕ್ಷದ ದೋಷ, ಯಾವುದಾದ್ರೂ ಒಂದು ದೋಷ ಇದ್ದೇ ಇರ್ತದೆ. ನಿಜವಾಗಿಯೂ ಈ ತರ್ಕದಲ್ಲಿ ಯಾವ ತರ್ಕ ಅಂತ ತಿಳ್ಕೊಂಡಂತೇಳಿ ನಾವೇನು ಹೇಳ್ತೇವೆ, ಇಂಥ ತರ್ಕದಲ್ಲಿ ಪಕ್ಷಧರ್ಮನೇ ಇರೋದಿಲ್ಲ. ಯಾಕೆಂತಂದರೆ ವಿಮತ ಆತ್ಮಾನಃ, ಚರ್ಚೆಗೆ ಇರ್ತಕ್ಕಂಥ ಜೀವರು ನಾನೇ ಚೇತನತ್ವಾತ್ ಅಂತಿಕೊಂಡಂತೆ ಮಾಡ್ತೀಯಲ್ಲ, ಆ ವಿಮತ ಆತ್ಮ ಅಥವಾ ವಿಮತ ಆತ್ಮಾನಃ ಈಶ್ವರಾತ್ ಭಿದ್ಯಂತೆ ನ ಭಿದ್ಯಂತೆ ಆತ್ಮತ್ವಾತ್ ಪರಮಾತ್ಮವತ್ ಅಂತ ಹೇಳ್ತಾರಲ್ಲ, ಇಂಥವ್ರಿಗೆ ಒಂದೇ ಮಾತು ಕೇಳಲಿಕ್ಕೆ, ನೀವು ಹೇಳ್ತಕ್ಕಂಥ ಆತ್ಮ, ಈ ಅನುಮಾನ ಅದ್ವೈತಗಳು ಮಾಡ್ತಾ ಇದ್ದೀರಲ್ಲ, ವಿಮತ ಆತ್ಮನ ಇದು ಪಕ್ಷ. ಈ ಆತ್ಮ ಸಗುಣನು ನಿರ್ಗುಣನು. ಸಗುಣ ಅಂತ ಹೇಳಿದ್ರೆ ನಿನ್ನ ಸಿದ್ಧಾಂತಕ್ಕೆ ದೋಷ, ಯಾಕಂದರೆ ನೀವು ಒಪ್ಪೋದಿಲ್ಲ, ಅಪಸಿದ್ಧಾಂತ ದೋಷ ಬಂತು. ಇಲ್ಲ ಇದು ನಿರ್ವಿಶೇಷ, ಇದಕ್ಕೆ ಯಾವ ವಿಶೇಷಣ ಇಲ್ಲ ಅಂತ ತಿಳ್ಕೊಂಡಂತಾರೆ ಹೇತು ದೋಷ. ನಿರ್ವಿಶೇಷ ವಸ್ತು ಜಗತ್ತಿನಲ್ಲಿ ಬೇರೆ ಉದಾಹರಣೆ ಕೊಡಲಿಕ್ಕಿಲ್ಲ, ಹೇತುನೇ ಹುಟ್ಟು, ಅದಕ್ಕಂತ ಅಂಥ ಕಾರಣ ಎಲ್ಲಿಂದ ಕೊಡ್ತೀಯ? ಸವಿಶೇಷ ಅಂತ ಹೇಳಿದರೆ ಅಪಸಿದ್ಧಾಂತ, ನಿರ್ವಿಶೇಷ ಅಂತ ಹೇಳ್ಕೊಂಡಂತಂದರೆ ಹೇತು ದೋಷ. ಆದ್ದರಿಂದಾಗಿ ಈ ಜಗತ್ತು ಸುಳ್ಳು ಅಥವಾ ವಿಮತ ಆತ್ಮಾನಃ ಈಶ್ವರ ಮದನ್ಯೋ ನ ಭವತಿ ಅಂತ ತಿಳ್ಕೊಂಡು ಹೇಳ್ತಕ್ಕಂಥ ಈ ತರ್ಕಗಳಿವೆ, ಇದಕ್ಕೆ ಬೇಸೇ ಇಲ್ಲ. ಆದರೂ ಆಚಾರ್ಯರು ಈ ದೋಷಗಳನ್ನು ಹೇಳದೆ ಪ್ರಬಲ ದೋಷ ಬಾಧ ಬರ್ತದೆ ಅಂತ ಹೇಳ್ತಾರೆ. ನೀನು ಹೇಳ್ತಕ್ಕಂಥ ತರ್ಕಕ್ಕೆ ಏನು, ಈಶ್ವರ ಮದನ್ಯೋ ನ ಭವತಿ ಚೇತನತ್ವಾತ್ ಅಥವಾ ಮದ್ವತ ವಿಮತ ಆತ್ಮಾನಃ ನಾನು ದೇವರಿಂದ ಬೇರೆ ಅಲ್ಲ, ಯಾಕೆ ಅವನು ಚೇತನ ನಾನು ಚೇತನ ಅಂತ ಹೇಳ್ತಕ್ಕಂಥ ನಿನ್ನ ತರ್ಕ, ಅಥವಾ ಚರ್ಚೆಗೆ ಇರತಕ್ಕಂಥ ಆತ್ಮಗಳು ಪರಮಾತ್ಮರಾಗಿದ್ದಾರೆ, ಯಾಕೆ ಆತ್ಮರಾದ್ದರಿಂದಾಗಿ ಈಶ್ವರಿಂದ ಬೇರೆ ಅಲ್ಲ ಅಂತಿಕೊಂಡಂತಕ್ಕಂಥ ಅವರ ತರ್ಕ ಅಂತಿಕೊಂಡಂತೇನೆಂದಿದ್ದಾರೆ. ಈ ತರ್ಕಕ್ಕೆ ಮುಖ್ಯವಾಗಿ ಬಾಧ ಬರ್ತದೆ. ವೇದೋಕ್ತನಾದ ಜೀವನನ್ನು ಬಿಟ್ಟು
ವೇದೋಕ್ತೋ ಜೀವವ್ಯತಿರಿಕ್ತ ಈಶ್ವರ, ವೇದೋಕ್ತನಾದ ಜೀವನಿಂದ ಬೇರೆಯಾದ ಪರಮಾತ್ಮನನ್ನು ನ ತರ್ಕೈ ಅಪನೇತುಂ ಶಕ್ಯ, ತರ್ಕದಿಂದ ತಿಳಿದುಕೊಳ್ಳಿಕ್ಕೂ ಸಾಧ್ಯವಿಲ್ಲ, ಅವನನ್ನು ನಿರಾಕರಣೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಯಾಕೆ ಅಂತಿಕೊಂಡಂತಂದರೆ ಆಗಮಕ್ಕೆ ವಿರುದ್ಧವಾದ್ದರಿಂದಾಗಿ. ತರ್ಕ ವ್ಯಭಿಚರಂತಿ, ತರ್ಕದಲ್ಲಿ ದೋಷಗಳು ಇವೆ. ಯಾಕೆ ಅಂತಿಕೊಂಡಂತಂದರೆ ದ್ವಾಸುಪರ್ಣ ಸಯುಜಾ ಸಖಾಯ, ಜೀವ ಮತ್ತು ಈಶ್ವರ ಭೇದ ಅಂತಿಕೊಂಡು ಅನ್ನೋದಕ್ಕೋಸ್ಕರ ದ್ವಾಸುಪರ್ಣ ಅಂತಕ್ಕಂತಹ ಒಂದು ವೇದ ಮಂತ್ರ ಇದೆ. ಒಂದು ಗಿಡ, ಆ ಗಿಡದ ಮೇಲೆ ಒಂದು ಟೊಂಗೆ, ಅದರ ಮೇಲೆ 2 ಹಕ್ಕಿಗಳು ಕೂತ್ಕೊಂಡಿವೆ. ಆ ಹಕ್ಕಿಗಳು ಆ ಗಿಡದ ಹಿಪ್ಪಲಿ ಗಿಡ, ಅದು ಹಿಪ್ಪಲಿಯ ಫಲಗಳನ್ನು ತಿಂತದೆ, ಅದರ ತೆಳಗೆ ಇದೆ. ಇನ್ನೊಂದು ಹಕ್ಕಿ ಅದ, ಅದು ಏನೂ ತಿನ್ನಂಗಿಲ್ಲ, ಗಟ್ಮುಟ್ಟದ. ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನನ್ಯಂ ಅನಶ್ನನ್ ಅನ್ಯೋ ಅಭಿಚಾಕಶೀತಿ ಅನ್ನುವ ವೇದ ಮಂತ್ರ ಇದಕ್ಕೆ ಬಾಧಕವಾದ್ದರಿಂದಾಗಿ ನಿನ್ನ ಅನುಮಾನ ಇದು ಬಾಧ ಅಂತನೋ ದೋಷದಿಂದ ದೂಷಿತವಾದ್ದರಿಂದಾಗಿ ನಾನೇ ಚೇತನನಾಗಿರ್ತಕ್ಕಂಥ, ನಾನು ಚೇತನನಾದ್ದರಿಂದ ನನ್ನಿಂದ ಬೇರೆ ದೇವರು ಇಲ್ಲ ಅಂತಕ್ಕಂಥ ಮಾತು ಕೊಡೋದಿಲ್ಲಪ್ಪ. ಅಲ್ಲಿ ಜೀವ ಪರಮಾತ್ಮ ಬೇರೆ ಬೇರೆ ಅಂತ ತಿಳ್ಕೊಂಡಂಥೇಳಿ ಇದರಲ್ಲಿ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಅಥವಾ ಇಲ್ಲ ನನಗೆ ತರ್ಕವೇ ಬೇಕು ಅಂತ ತಿಳ್ಕೊಂಡಂತೆ ಲಾಜಿಕ್ ಬೇಕಾ ಹೇಳ್ತೇವೆ. ಜೀವೇಶ್ವರೋ ಭಿನ್ನೋ, ಜೀವ ಈಶ್ವರ ಇಬ್ಬರೂ ಬೇರೆ ಬೇರೆ. ಏಕೆ? ವಿರುದ್ಧ ಧರ್ಮಾಕ್ರಾಂತತ್ವ, ಅವರಲ್ಲಿ ಬರ್ತಕ್ಕಂಥ ವಿರುದ್ಧ ಧರ್ಮಗಳಿವೆ. ಅವನು ನಿತ್ಯ, ಜೀವ ಅನಿತ್ಯ. ಅನಿತ್ಯ ಅಂದರೆ ದೇಹನಾಶ ರೂಪವಾದಂಥ ಅನಿತ್ಯತ್ವನಲ್ಲಿದೆ. ಅವನು ಸರ್ವಜ್ಞ, ಈ ಜೀವ ಅಲ್ಪಜ್ಞ. ಅವನು ಸ್ವತಂತ್ರ, ಇವನು ಅಸ್ವತಂತ್ರ. ಅವನು ವ್ಯಾಪ್ತ, ನಾನು ವ್ಯಾಪ್ತನಲ್ಲ. ಅವನು ನಿತ್ಯ ಸುಖಿ, ನಾನು ನಿತ್ಯ ಸುಖಿ ಅಲ್ಲ. ಹೀಗೆ ನನಗೂ ಪರಮಾತ್ಮನಿಗೂ ಅನೇಕ ವಿರುದ್ಧ ಧರ್ಮಗಳು ಇರೋದರಿಂದಾಗಿ ವಿರುದ್ಧ ಧರ್ಮ ಒಂದೇ ಅಧಿಕರಣದಲ್ಲಿರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ನಮಗೂ ಪರಮಾತ್ಮನಿಗೂ ಅಜಗಜಾಂತರಗಳು ಇರೋದರಿಂದಾಗಿ ನಾವು ದೇವರ ಆಗೋಲಿಕ್ಕಾಗೋದಿಲ್ಲ. ಹೇಗೆ ನೆರಳು ಮತ್ತು ಪ್ರಕಾಶ ಒಂದೇ ಆಗಲಿಕ್ಕೆ ಸಾಧ್ಯವಿಲ್ಲವೋ, ಛಾಯಾ ಜೀವೇಶ್ವರೋ ಭಿನ್ನು ಛಾಯಾ ವಿರುದ್ಧ ಧರ್ಮಾಕ್ರಾಂತತ್ವಾತ್ ಛಾಯಾ ಆತಪವತ ಅನ್ನುವ ತರ್ಕದಿಂದ ಹೇಗೆ ಪ್ರಕಾಶ ಬೇರೆ ನೆರಳು ಬೇರೆ, ಎರಡೂ ಬೇರೆ ಬೇರೆ ಹೇಗೋ ಹಾಗೆ ಜೀವರಿಗೂ ಮತ್ತು ಇದರಲ್ಲಿ ಬಹಳ ಅಂತರ ಇದೆ. ಪ್ರಕಾಶದಲ್ಲಿ ಬಿಸಿತನ ಇದೆ, ನೆರಳಿನಲ್ಲಿ ತಂಪುತನ ಇದೆ. ಅಲ್ಲಿ ಕಣ್ಣು ಕುಗ್ತದೆ, ಇಲ್ಲಿ ಕಣ್ಣು ಕುಕ್ಕೋದಿಲ್ಲ. ಅಲ್ಲಿ ತಲೆ ಬಿಸಿ ಆಗ್ತದೆ, ಇಲ್ಲಿ ತಲೆ ಬಿಸಿ ಆಗಂಗಿಲ್ಲ. ಅಲ್ಲಿ ಬಾಯಾರಿಕೆ ಆಗ್ತದೆ, ಇಲ್ಲಿ ಬಾಯಾರಿಕೆ ಆಗಂಗಿಲ್ಲ. ಹೀಗೆ ಹೇಗೆ ನೆರಳಿಗೂ ಮತ್ತು ಸೂರ್ಯನ ಬೆಳಕಿಗೂ ಅಂತರ ಇದೆಯೋ ಹಾಗೆ ಜೀವರಿಗೂ ಪರಮಾತ್ಮನಿಗೂ ಅಂತರ ಇದೆ. ಅಷ್ಟೇ ಅಲ್ಲ, ಈ ತರ್ಕಗಳ ವ್ಯಭಿಚಾರ ಹೇಗೆ ಅಂತ ತಿಳ್ಕೊಂಡಂತಂದರೆ ವಿರುದ್ಧ ಅರ್ಥವನ್ನು ಕೊಡ್ತೇವೆ. ಹೇಗೆ? ಇದಂ ಅನ್ನಂ ಇಷ್ಟ ಸಾಧನತ್ವಾತ್ ಅನ್ನತ್ವಾತ್, ಇದು ಅನ್ನ ಯಾಕೆ ನನಗೆ ಸೇರ್ತದೆ, ಯಾವುದು ನನಗೆ ಸೇರ್ತದೆ ಅದು ಅನ್ನವಾಗಿರ್ತದೆ. ಇದಂ ಅನ್ನಂ ಇಷ್ಟ ಸಾಧನಂ ಅನ್ನತ್ವಾತ್, ಎದುರಿಗಿರ್ತಕ್ಕಂಥ ಅನ್ನ ನನಗೆ ಬಹಳ ಬೇಕಾಗಿದೆ. ಯಾಕೆ? ಅನ್ನ ನನಗೆ ಯಾವಾಗಲೂ ಪ್ರೀತ್ಯಾಸ್ಪದ ಇದೆ. ಹಸಿವಾದಾಗ ನನಗೆ ಅನ್ನ ಬೇಕಾಗ್ತದೆ. ಇದು ತರ್ಕ. ಈ ತರ್ಕದಲ್ಲಿ ದೋಷ ಇದೆ. ಏನು ದೋಷ ಇದೆ ಅಂತಂದರೆ, ಒಂದು ಅವನ ಎದುರಿನಲ್ಲಿ ಅದರೊಳಗೆ ಒಂದು ವಿಷಾಪ ಹಾಕ್ತೀನಿ. ಅವನ ಎದುರಿನಲ್ಲೇ ಅದರಲ್ಲಿ ನಾನು ಈ ಕಾಕ್ರೋಚಿನ ಔಷಧಿ ಹಾಕ್ತೀನಿ. ಹಾಗೆ ಹೇಳಿ, ಈಗ ಹೇಳು, ಈ ಅನ್ನ ನನಗೆ ಬೇಕಾಗಿದೆ. ಯಾಕೆ? ಅನ್ನವಾದ್ದರಿಂದಾಗಿ. ಅನ್ನನೇ ಅದಲ್ಲ, ಅದಕ್ಕೆ ಉಪಾಧಿ. ಯಾಕಂತಂದರೆ ಅಲ್ಲಿ ವಿಷಮಿಶ್ರಿತವಾದಾಗ ಅದು ಇಷ್ಟ ಸಾಧನ ಆಗೋದಿಲ್ಲ. ಆದ್ದರಿಂದ ಇದಂ ಅನ್ನಂ ಇಷ್ಟ ಸಾಧನಂ ಅನ್ನತ್ವಾತ್ ಅಂತಿಕೊಂಡಂತ ಹೇಳಿ ಅನ್ನೋ ನಿನ್ನ ತರ್ಕ. ಅನ್ನ ಇಷ್ಟ ಸಾಧನವಾದರೆ ನಾನು ತಿಂತೀನಿ, ತಿನ್ನು. ಹಾಗಾದರೆ ಇಲ್ಲ,
ಅನ್ನ ಇದ್ದಾಕ್ಷಣಕ್ಕೇನದು ಎಷ್ಟು ಸಾಧನವಾಗೋದಿಲ್ಲ, ವಿಷರಹಿತವಾದ ಅನ್ನ ಅಂತ ವಿಶೇಷಣ ಜೋಡಿಸ್ಬೇಕಾಗ್ತದೆ. ಆದ್ದರಿಂದ ಇಂಥ ತರ್ಕಗಳಿಗೆ ವ್ಯವಹಾರ ಕೊಡೋದಿಲ್ಲ. ಅಥವಾ ಈ ಅನ್ನ ನನಗೆ ಬಹಳ ಇಷ್ಟವಾಗಿದೆ, ಯಾಕೆಂದರೆ ವಸ್ತುವಾಗಿದೆ, ಇದೊಂದು ವಸ್ತುವಾಗಿದೆ. ಈ ವಸ್ತು ಆಗಿದ್ದರಿಂದಾಗಿ ವಸ್ತು ಮನೆ ಅನ್ನುವ ವಸ್ತು ನನಗೆ ಬೇಕಾಗ್ತದೆ, ಬಟ್ಟೆ ಅನ್ನುವ ವಸ್ತು ನಮಗೆ ಇಷ್ಟ ಸಾಧನವಾಗಿದೆ. ಅದೇ ರೀತಿ ಅನ್ನುವ ವಸ್ತು ಆಗಿದೆ, ಆದ್ದರಿಂದ ಇದನ್ನು ನಾನು ತಿಂತೀನಿ. ಹಾಗಾದರೆ ಮುಳ್ಳು ಸಹಿತ ವಸ್ತು ಆಗಿದೆ, ತಿನ್ನು. ಅಲ್ಲಿ ಕಂಟಕ ಅಂತಿಕೊಂಡಂಥೇಳಿ ಕಂಟಕೆ ವಸ್ತುತ್ವ ಅತಿವ್ಯಾಪ್ತ, ಆದ್ದರಿಂದ ಅಲ್ಲಿ ವ್ಯಭಿಚಾರ ಬರ್ತದೆ, ಅಂದರೆ ತರ್ಕ ದೂಷಿತವಾಗ್ತದೆ. ತರ್ಕಕ್ಕೆ ನೋಡಿ ಪ್ರತ್ಯಕ್ಷ ಅಥವಾ ಆಗಮದ ಸಹಾಯ ಬೇಕಾಗ್ತದೆ. ಪ್ರತ್ಯಕ್ಷದ ಈಗ ಉದಾಹರಣೆಗೆ ಕೆಲವು ಕಡೆ ಅನ್ನ ಈ ನಿಮ್ಮ ತರ್ಕಗಳು ಸುಳ್ಳು ಆಗ್ತವೆ. ಚಲೋ ಅನ್ನನೇ ವಿಷಮಿಸಿತ ಅನ್ನ ಹೇಳಿಲ್ಲ ಅಂತಿಕೊಂಡಂತಂದರೆ ಕ್ವಚಿತ್ ಮೃಷ, ಕೆಲವು ಕಡೆಯಲ್ಲಿ ಈ ತರ್ಕ ಉಪಯೋಗಕ್ಕೆ ಬೀಳೋದಿಲ್ಲ. ಹೇಗೆ? ಭೋಜನಂ ಇಷ್ಟ ಸಾಧನಂ ಅನ್ನತ್ವಾತ್, ಈ ಅನ್ನ ನನಗೆ ಅತ್ಯಂತ ಪ್ರೀತ್ಯಾಸ್ಪದವಾಗಿದೆ, ಯಾಕೆ ಅನ್ನವಾದ್ದರಿಂದಾಗಿ. ಆದರೆ ಇದೇ ಅನ್ನ ಜ್ವರಪೀಡಿತನಿಗೆ ನನ್ನ ನಾಲ್ಗೆ ರುಚಿ ಹೋಗಿದ್ದು ನನಗೆ ಬೇಡ ಊಟ ಅಂತಿಕೊಂಡು ಅಂತೇಳಿ ತಿಲ್ಲಿಗೆ ಹಾಕಿದ್ರು ಬೇಡ ಅಂತಿಕೊಂಡಂತೆ ತರಿಸಿಬಿಡ್ತಾನೆ. ಅದನ್ನು ಅನ್ನ ಇಷ್ಟ ಸಾಧನ ಯಾಕೆ ಆಗಬಾರ್ದು? ನಿನಗೆ ಎಷ್ಟು ಸಾಧನ ಅಂತ ತಕ್ಷಣಕ್ಕೆ ಜ್ವರಪೀಡಿತನಿಗೆ ಎಷ್ಟು ಸಾಧನ ಅಂತ ತಿಳ್ಕೊಂಡು ಅಂತ ಹೇಳಿಕೋ, ವಿಷ ಹಾಕಿಲ್ಲ, ಅದರಲ್ಲಿ ಏನೂ ಹಾಕಿಲ್ಲ, ನೀ ತಿನ್ನು ಅಂತ ಅನ್ನನೇ ಅದು. ಆದರೆ ಅವನು ಜ್ವರಪೀಡಿತನಾಗ್ಯಾನ, ಆದ್ದರಿಂದಾಗಿ ಅಲ್ಲಿಯೂ ಕೂಡ ತರ್ಕಕ್ಕೆ ದೋಷ ಬರ್ತದೆ. ಇಲ್ಲ ಇದಂ ಜಲಂ ಇಷ್ಟ ಸಾಧನಂ ಜಲತ್ವಾತ್, ನೀರಾದ್ದರಿಂದ ಇಷ್ಟ ಸಾಧನ ಅಂತ ತರ್ಕದಿಂದ ನಾನು ಸಾಧನೆ ಮಾಡ್ತೀನಿ ಅಂತಂದರೆ, ಈ ಲಾಜಿಕ್ನೇ ಸಾಧನೆ ಮಾಡ್ತೀನಿ ಅಂತಂದರೆ ಸರಿ, ಈ ಲಾಜಿಕ್ ಸುಳ್ಳಾಗ್ತದೆ. ಯಾರಿಗೆ ಬಾಯಾರಿಕೆ ಇಲ್ಲ ಅವನಿಗೆ ಇಷ್ಟ ಸಾಧನ, ಕುಡಿಯೋ ನೀರು ಬ್ಯಾಡಪ್ಪ, ಸ್ವಲ್ಪ ಬಾಯಾರಿಕೆ ಇಲ್ಲ, ಹೊಟ್ಟೆ ಗುಡುಗುಡು ಅಂತ ಲೆಕ್ಕತ್ತದ, ಹೊಟ್ಟೆ ನೀರಾಗ ತುಂಬ್ಯಾವ, ಇಷ್ಟ ಸಾಧನ ನಿನಗೆಷ್ಟ ಸಾಧನ ಅವ್ನಿಗೆಷ್ಟು ಸಾಧನ. ತರ್ಕದಿಂದ ಇದು ಜಲತ್ವಾತ್ ಅಂತಿಕೊಂಡಂತ ಹೇಳಿ ಇಷ್ಟ ಸಾಧನತ್ವವನ್ನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ಅನುಮಾನಗಳಲ್ಲಿ ದೋಷಗಳಿವೆ. ಏನು ದೋಷಗಳಿದೆ? ವ್ಯಭಿಚಾರಾದರೂ ಬರ್ತದೆ, ಇಲ್ಲ ಅವು ಸುಳ್ಳರೇ ಆಗ್ತವೆ. ಇಲ್ಲದಂಗೆ ನಾವು ಹೇಳಿವಲ್ಲ, ಇಲ್ಲದ ಇಷ್ಟು ಉದಾಹರಣೆಗಳಿಂದ ಹೇಳಿವೆ. ಆದ್ದರಿಂದಾಗಿ ತರ್ಕಗಳನ್ನು ಪ್ರಮಾಣ ಅಂತ ಹೇಳಿಕ್ಕೆ ಬರೋದಿಲ್ಲ. ಈ ರೀತಿ ಕೇವಲ ತರ್ಕದ ಮೇಲೆ ಇರ್ತಕ್ಕಂಥ ಕೆಲವು ವಾದಗಳಿವೆ. ತರ್ಕ ಅಂತ ಗೊತ್ತಾಯ್ತು, ಲಾಜಿಕ್. ಜೈನರೇನು ಹೇಳ್ತಾರೆ? ಜೀವ ಕಾಯ ಪರಿಮಾಣ, ಈ ಜೀವನ ಆಕೃತಿ ಎಷ್ಟು ದೊಡ್ಡದ, ಅವ್ರು ಹೇಳ್ತಾರೆ ಎಷ್ಟು ದೊಡ್ಡ ಶರೀರ ಅಷ್ಟು ದೊಡ್ಡ ಜೀವ ಇರ್ತಾನೆ, ಆ ಶರೀರದಷ್ಟೇ ದೊಡ್ಡ ಜೀವ ಇರ್ತದೆ ಅಂತ ಜೈನ ಮತದ ಅಭಿಪ್ರಾಯ. ಯಾಕೆ? ನನಗೆಲ್ಲಿ ಮುಳು ಚುಚ್ಚದ, ಅಯ್ಯೋ ಕಣ್ಣಾಗ ಒಂದೇ ಸಲ ನೀರು ಬರ್ಲಿಕ್ಕತ್ತದ, ಕೈಗೆ ನೀರು ಚುಚ್ಚೋದು, ಇಲ್ಲಕ್ಕೆ ನೀರು ಬರಬೇಕು. ಅದಕ್ಕೆ ಅವ್ರೇಂತಾರೆ ಜೀವ ಎಲ್ಲ ಕಡೆಗಿದ್ದಾನೆ, ಅದಕ್ಕೆ ಈ ಇದಕ್ಕೆ ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಕಣ್ಣಾಗ ನೀರು ಬಂತು ಅಂತ. ಇದೇ ಅಭಿಪ್ರಾಯವನ್ನು ನೈಯಾಯಿಕರು ಹೇಳ್ತಾರೆ. ಆತ್ಮ ವ್ಯಾಪ್ತ ಸರ್ವತ್ರ ಕಾರ್ಯೋಪಲಂಭಾತ್, ಜೀವ ಪೂರ್ತಿ ಶರೀರದಲ್ಲಿ ವ್ಯಾಪ್ತನಾಗ್ಯಾನ. ಯಾಕೆ? ಎಲ್ಲ ಕಡೆಯಲ್ಲಿ ಅದ್ರ ಕ್ರಿಯಾ ಕಾಣಿಸ್ತದೆ. ಈಗ ಮಾತಾಡ್ಲಿಕ್ಕೆ ಹತ್ತೀನಿ, ನೋಡ್ಲಿಕ್ಕೆ ಹತ್ತೀನಿ, ಕೇಳಲಿಕ್ಕೆ ಹತ್ತೀನಿ, ಕೈ ಆಡಿಸ್ಲಿಕ್ಕೆ ಹತ್ತೀನಿ, ನಿಮ್ಮ ಹೇಳಲಿಕ್ಕೆ ಹತ್ತೀನಿ, ಸೊಳ್ಳೆ ಬಂದು ಹಾರಿಸ್ಲಿಕ್ಕೆ ಹತ್ತೀನಿ, ಮೈ ಅಳಿಗಾಡಿಸ್ಲಿಕ್ಕೆ ಹತ್ತೀನಿ. ಏಕಕಾಲಕ್ಕೆ ಎಲ್ಲ ಅನೇಕ ಕೆಲಸ ನಡೆದಾವ ಅಂತಂದ್ರೆ ಆತ್ಮ ಸಂಪೂರ್ಣ ಶರೀರದಲ್ಲಿ ವ್ಯಾಪ್ತನಾಗ್ಯಾನ. ನೋಡಿ, ತರ್ಕದಿಂದ ನಾವು ಎಷ್ಟು ಸರಿಯಾಗಿ ಹೇಳ್ತೀವಿ. ಅದಕ್ಕೆ ಇಲ್ಲ, ಇಲ್ಲಿಯೂ ದೋಷ ಬರ್ತದೆ. ಜೀವ ಇರುವೆಯಷ್ಟು ಆನೆಯಷ್ಟು ಹೇಳಿ.
ಜೀವ ಇರಿವಿ ಎಷ್ಟು ಅಂತ ತಿಳ್ಕೊಂಡು ಅಂತ ಹೇಳಿದರೆ ಆನೆಯೊಳಗೆ ಎಲ್ಲೋ ಒಂದು ಕಡೆ ಒಂದು ಚೂರು ಇರ್ತದೆ, ಪೂರ್ತಿ ಶರೀರದಷ್ಟು ಆಕಾರತಿ ಅಂತ ನಿಮ್ಮ ಸಿದ್ಧಾಂತ ಬಿದ್ದು ಹೋಗ್ತದೆ. ಶರೀರದ ಎಲ್ಲ ಕಡೆಗೆ ವ್ಯಾಪ್ತ ಆಗ್ಯದಂತನೋ ಸಿದ್ಧಾಂತ ಬಿದ್ದು ಹೋಗ್ತದೆ. ನೈಯಾಯಿಕರವಾದ ಜೈನರವಾದ ಎರಡೂ ತಪ್ಪಾಗ್ತದೆ. ಇಲ್ಲ ಆನೆ ಎಷ್ಟು ದೊಡ್ಡದು ಅಂತ ಹೇಳ್ತೀವಿ, ಹಾಗಾದ್ರೆ ಇರುವಿ ಶರೀರದೊಳಗೆ ಹೆಂಗೆ ಹೋಗ್ಬೇಕು? ಹೋದಾಕಣ ಅದು ಶರೀರ ಎಲ್ಲ ಚಿನ್ನ ಪಿನ್ನಾಗಿ ಹೋಗ್ಬಿಡ್ತದೆ. ಅಷ್ಟೇ ಅಲ್ಲ, ಜೀವ ಅಣು ಅಂತಿಕೊಂಡಂತ ಅನ್ನೋದು ಶಾಸ್ತ್ರದಿಂದ ಹೇಳಲ್ಪಟ್ಟಿದೆ. ಜೀವ ಅಣು ಪ್ರಕಾಶತಃ ಸರ್ವತ್ರದಲ್ಲಿ ವ್ಯಾಪ್ತ. ನೈಕಾಯಗಳಂತ ಪೂರ್ತಿ ಶರೀರದಲ್ಲಿ ವ್ಯಾಪ್ತನಲ್ಲ. ಯಾಕೆ ಅಂತಿಕೊಂಡಂತಂದರೆ ಇದಕ್ಕೆ ಪ್ರಮಾಣ ಇದೆ. ಜೀವ ಅಣು ಅಂತನೂ ಹೇಳ್ತಕ್ಕಂಥ ವಾದಿಗಳು ನಾವು. ನಮ್ಮ ಇದಕ್ಕೆ ಜೀವ ಇದೆ. ಬಾಲಾಗ್ರ ಶತಭಾಗಸ್ಯ, ಕುದುರೆಯ ಬಾಲದ ಒಂದು ಕೂದಲು, ಕುದುರೆ ಬಾಲದ ಕೂದಲು ಪೋನಿಟೇಲ್, ಆ ಕೂದಲು ಭಾಳ ತೆಳ್ಳಗಿರ್ತದೆ. ಅದರೊಳಗೆ ಅಡ್ಡಾಗಲ್ಲ, ನೂರು ಉದ್ದಾಗಿ 100 ಭಾಗ ಮಾಡ್ಬೇಕು. ಬಾಲಾಗ್ರ ಶತಭಾಗಸ್ಯ, ಆ 100ರೊಳಗೆ ಒಂದಿರ್ತಲ್ಲ ಅದರೊಳಗೆ ಮತ್ತು 100 ಭಾಗ ಮಾಡ್ಬೇಕು. ಬಾಲಾಗ್ರ ಶತಭಾಗಸ್ಯ ಶತಶ್ಚ ಕಲ್ಪಿತಸ್ಯ ಚ ಭಾಗೋ ಜೀವ ಸವಿಜ್ಞೇಯ ಸಚ ಅನಂತ್ಯಾಯ ಕಲ್ಪತೆ. ಕುದುರೆಯ ಬಾಲದ ಉದ್ದಾದ 100ನೇ ಒಂದು ಭಾಗದಷ್ಟು ಸೂಕ್ಷ್ಮವಾಗಿರ್ತದೆ ಜೀವ ಅಂತ ಪ್ರಮಾಣ ಇದೆ. ಪ್ರಕಾಶತಃ ವ್ಯಾಪ್ತ ಅಂತ ತಿಳ್ಕೊಂಡಂತಂದರೆ ಒಂದೇ ಕಡೆಗೆ ಬಲ್ಬ್ ಇರ್ತದೆ, ಒಂದೇ ಕಡೆಗೆ ಇರ್ತದೆ. ಪೂರ್ತಿ ರೂಮ್ನಲ್ಲಿ ದೊಡ್ಡ ಬಲ್ಬ್ ಇರೋಂಗಿಲ್ಲ, ಆದರೆ ಅದರ ಪ್ರಕಾಶ ತುಂಬೆಲ್ಲ ರೂಮಿನ ತುಂಬೆಲ್ಲ ತುಂಬಿಕೊಂಡಿರ್ತದೆ. ಒಬ್ಬ ವ್ಯಾಪಾರಿ ಇದ್ದ, ಅವನು ಸಾಕಷ್ಟು ವಿಸ್ತೃತವಾಗಿರ್ತಕ್ಕಂಥ ವ್ಯಾಪಾರ ಇತ್ತು. ವಯಸ್ಸಾಗ್ತಾ ಬಂತು, ಮಕ್ಕಳು 16, 18, 20 ವರ್ಷದವರು ಆಗಿದ್ದರು. 3 ಮಂದಿ ಮಕ್ಕಳು. ಇನ್ನು ತನ್ನ ಉತ್ತರಾಧಿಕಾರಿ ಯಾರನ್ನ ಮಾಡಬೇಕು ಅಂತ ಅವನು ವಿಚಾರ ಮಾಡಿ, ನೋಡೋಣ ಇವರಲ್ಲಿ ಯಾರು ವ್ಯಾಪಾರಿ ಅಂತರ್ತಕ್ಕಂಥ ಒಂದು ವ್ಯಾಪಾರದಲ್ಲಿ ಯಾವಾಗಲೂ ಒಂದು ಡಿಸಿಷನ್ ಮೇಕಿಂಗ್ ಏನಿರ್ತದೆ ಅದು, ಮತ್ತು ಸರಿಯಾಗಿ ಡಿಸಿಷನ್ ಮೇಕಿಂಗ್ ಟೈಮಿಗೆ ಅದನ್ನು ಸರಿಯಾಗಿ ಡಿಸಿಷನ್ ತೆಗೆದುಕೊಂಡು ಇಂಪ್ಲಿಮೆಂಟೇಷನ್ ಮಾಡಬೇಕು. ವ್ಯಾಪಾರದಲ್ಲಿ ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಅವ 3 ಮಂದಿನ ಕರೆದ. ಹೇಳ್ದ, ನಿಮ್ಮ 3 ಜನರಿಗೂ ನಾನು $100 ಕೊಡ್ತೀನಿ. ನಿಮ್ಮ ಪ್ರತಿಯೊಬ್ಬರ ರೂಮು 16x12 ರೂಮ್ ಅದ. $100 ಇಂಥ ಸಾಮಾನು ತಂದು ಹಾಕ್ರಿ. ನಿಮ್ಮ ರೂಮ್ ಎಲ್ಲ ತುಂಬಿರ್ಬೇಕು, ನಿಮ್ಮ ರೂಮ್ ಎಲ್ಲೂ ಖಾಲಿ ಇರಬಾರ್ದು. $100 ಒಳಗೆ ಕೆಲಸ ಮಾಡಿರಿ ಅಂತಂದ್ರು. ಮೊದಲಿನಿಬ್ರು ಹೇಳೋದು, ಏನಪ್ಪ ಎಂಥ ಕೆಲಸ ಆಯ್ತು, $100 ಏನು ಬರ್ತದೆ, ಪ್ರಯತ್ನ ಮಾಡಿರಿ ಅಂತ ಹೇಳ್ದ. ದೊಡ್ಡ ಅಣ್ಣೇನು ವಿಚಾರ ಮಾಡ್ದ, ಹೋದ ಈ ಮುನ್ಸಿಪಾಲ್ಟಿ ಕಸ ತೊಗೊಂಡೋಗ್ತಕ್ಕಂಥ ಲಾರಿಯವ್ನು ಕರೆದು ಹೇಳ್ದ, $100 ಕೊಡ್ತೀನಿ, ನನ್ನ ರೂಮ್ನಾಗೆಲ್ಲ ನೀವು ಇವತ್ತು ತಂದು ಕಸ ಎಲ್ಲ ಹರಡಿಬಿಡ್ರಿ ಅಂತ. ಅವ್ರು ನಮಗೆ ಅಲ್ಲೇ ಸಿಗೋದಿಲ್ಲ, ನಿನ್ನ ರೂಮ್ನಾಗೆ ಸಿಗ್ತೀವಿ ಅಂತೇಳಿ ಆ ಕಸ ತಂದು ಹಾಕಿದ್ರು. ಕೆಟ್ಟ ವಾಸ ಬರ್ತಿತ್ತು, ಎಲ್ಲ ರೂಮೆಲ್ಲ ಹರಡಿತು. ನಮ್ಮಪ್ಪ ಕೊಟ್ಟು $100 ರೂಮ್ ತುಂಬಿದೆ ಅಂತ ತಿಳ್ಕೊಂಡು. ಎರಡನೇ ವಿಚಾರ ಮಾಡ್ದ, ಇಲ್ಲ ಮತ್ತು ದುರ್ಗಂಧ ಬಂದ್ರೆ ಅಪ್ಪ ಬೇಡ ಅಂತ ತಿಳ್ಕೊಂಡು ಅಂತೇಳಿ $100 ಹತ್ತಿ ತೊಗೊಂಡ. ಆಗ $100 ಹತ್ತಿ ಇಷ್ಟು ಬರ್ತಿತ್ತು. ಅದನ್ನು ಸಣ್ಣಗೆಲ್ಲ ಪ್ರತಿ ಹನಿ ಆಗ್ತಾ ಸಂಪೂರ್ಣ ರೂಮ್ನೊಳಗೆ ಎಲ್ಲ ಕಡೆಗೆ ಪಸರಿಸುವಂತೆ ಮಾಡಿದ. ಪಾಪ 4-5 ತಾಸು ಶ್ರಮಪಟ್ಟ. ಆದರೂ ಅಲ್ಲೊಂಚೂರು ಬಿಟ್ಟಿತ್ತು. ಅಟ್ ನಮ್ಮಪ್ಪ ಇಗ್ನೋರ್ ಮಾಡ್ತಾನೆ ಬಿಡು ಅಂತ ತಿಳ್ಕೊಂಡು ಅಂತೇಳಿ. 3ನೇವ ಏನೂ ಪ್ರಯತ್ನ ಮಾಡ್ಲಿಕ್ಕತ್ತಿಲ್ಲ. ಅವಾಗೇನು ಇಂಟ್ರೆಸ್ಟ್ ಇಲ್ಲ ಬಿಡು ಅಂತ ತಿಳ್ಕೊಂಡು ಇವ್ರು ಅಣ್ಣನ ತಿಳ್ಕೊಂಡ್ರು. ಅವರಪ್ಪ ಸರಿಯಾಗಿ ನಾನು ಸಾಯಂಕಾಲ 7 ಗಂಟೆಗೆ ಬರ್ತೀನಿ ಅಂತ ಹೇಳ್ಕೊಂಡು ವ್ಯಾಪಾರದಿಂದ ಬರ್ತೀನಿ ಅಂತ ಹೇಳಿದ್ದ.
5 ಗಂಟೆಗೆ ಅಂಗಡಿಗೆ ಹೋದ, ಇನ್ನೊಂದು ತೊಗೊಂಡು ಬಂದ, ರೂಮ್ನಾಗಿಟ್ಟ, ಮತ್ತು ಕೀಲಿ ಹಾಕಿದ. ಅಣ್ಣನ ತಿಳ್ಕೊಂಡ್ರು ಅವೇನು ಫೇಲ್ ಆಗ್ತಾನೆ ಬಿಡು. ಬಂದ ಅಪ್ಪಂದ ದಾಕ್ಷಣಕ್ಕೆ, ತುಂಬಿರೋ ತುಂಬಿ ಅಪ್ಪ, ನೀ ಕೊಟ್ಟು 100 ರೂಪಾಯಿ ಒಳಗೆ ರೂಮ್ ಎಲ್ಲ ತುಂಬಿವಿ. ಮೊದಲೇ ಒಂದು ಬಾಗಲ ತೆಗೆದು ಕೆಟ್ಟ ಗಬ್ಬಾಸ ಬರ್ಲಿಕ್ಕೆ ಚಾಲು ಆಯ್ತು. ಮೊದಲೇ ಕಚರ, ಊರಿನ ಕಚರ ಕಸ, ಅದ್ರೊಳಗೆ ಇಷ್ಟೊಂದಾಗ ಬಾಗಲ ಹಾಕಿತ್ತು. ಮೂಗು ಮುಚ್ಕೊಂಡು ನಡಿ ಮುಂದಿನ ರೂಮಿಗೆ ಹೋದ. ಅವ ನಂದಲ್ಲಿ ವಾಸನೆ ಇಲ್ಲ ಪಾಪ ಅಂತಕೊಂಡು ಅಂತೇಳಿ ಬಾಗಲ ತೆಗೆದ. ಅಷ್ಟೊತ್ತಿಗೆ ಒಂಚೂರು ಗಾಳಿ ಬಂತು, ಒಂಚೂರು ಹತ್ತಿ ಹಾರಿತು. ಅಪ್ಪ ಅಲ್ಲೊಂಚೂರು ಬಿಟ್ಟದ, ಆದರೂ ಹೆಚ್ಚಿನ ರೂಮ್ ತುಂಬ್ಯದಲ್ಲ. ಅಪ್ಪಗೂ ಏನಷ್ಟು ಸರಿ ಅನಿಸ್ತಲ್ಲ. ಆ ಕಾಲಕ್ಕೆ 16 ವರ್ಷದ ಮಗನ ಕರೆದ, ಅಪ್ಪ ನಡಿ. ಬಾಗಿಲ ತೆಗೆದು, ಏನೂ ಕಾಣತ್ಲಿಲ್ಲ. ಬಟನ್ ಹಾಕಿದ, ಲೈಟ್ ಹತ್ತು. ರೂಮೆಲ್ಲ ಬರೀ ಕೆಳಗಲ್ಲ, ಕೆಳಗೆ ಬಾಜುಕ ಮ್ಯಾಲೆ ಎಲ್ಲ ಕಡೆಗೆ ಪ್ರಕಾಶ. ಅವ ತಂದದ್ದು 10 ರೂಪಾಯಿ ಬಲ್ಬ್. ಅಪ್ಪ 90 ರೂಪಾಯಿ ಉಳಿದದ, ವಾಪಸ್ ತಗೋ ಅಂತ ಹೇಳಿದ. ಆಗ ವ್ಯಾಪಾರಿ ತನ್ನ ಉತ್ತರಾಧಿಕಾರಿ ಕೊನೆ ಮಗನಿಗೆ ಮಾಡಿದ. ವ್ಯಾಪಾರದಲ್ಲಿ ಕಡಿಮೆ ಖರ್ಚು, ಸಿಗೋದು ಭಾಳ ಹೀಗಿರಬೇಕು. ಆದ್ದರಿಂದಾಗಿ ಜೈನರ ಮತ್ತು ನ್ಯಾಯಿಕರ ತರ್ಕ, ಶರೀರದಷ್ಟೇ ದೊಡ್ಡದು ಅಂತೇಳಿ ಜೀವ ಅಂತ ಹೇಳಿದ್ರೆ ಈ ರೂಮೆಲ್ಲ ಕಸ ತುಂಬಿದವ್ರು ಹಂಗೆ ಅನ್ನಿಸ್ತು. ಜೀವ ಅತೀ ಸೂಕ್ಷ್ಮ. ಮೂಲೇಶ, ಅಗ್ರೇಶ, ಪ್ರಾದೇಶರ ಪಾದದಲ್ಲಿರ್ತಕ್ಕಂಥ ತನ್ನ ಸ್ವರೂಪ ಶರೀರದ ಹೆಬ್ಬರಳಿನ ಅಂಗುಲದ ಒಂದು ಭಾಗದಷ್ಟಿರ್ತಾನವ. ಆ ಸ್ವರೂಪ ಎಷ್ಟು ಸೂಕ್ಷ್ಮದನೇ ಯಾರಿಗೂ ಗೊತ್ತು. ಆದ್ದರಿಂದಾಗಿ ಪ್ರಮಾಣ ಇದ್ದದರಿಂದ ಇವರಿಬ್ಬರ ತರ್ಕ ಹೊರಟೋಯ್ತು. ಇದೇ ರೀತಿ ಈಶ್ವರ ಮದನ್ಯೋನ ಭವತಿ ಚೇತನತ್ವಾತ್, ನಾನು ಈಶ್ವರ ಒಂದೇ, ಅವನು ಚೇತನ, ನಾನೂ ಚೇತನ ಅಂತಿಕೊಂಡಂತಂದ್ರೆ ಇದು ಕೂಡ ಪ್ರತ್ಯಕ್ಷಕ್ಕೆ ಬಾಧ ಬರ್ತದೆ. ಈ ತರ್ಕ ಮಾಡಿದಿ ತಿಳ್ಕೊ, ನಿನ್ನ ಮೇಲೆ ಬಂತು ತ್ರಾಸೇ ಬರ್ತದೆ. ಏನು ತ್ರಾಸು ಬರ್ತದೆ? ಒಬ್ಬ ಫ್ರೆಂಡ್ ಬರ್ತಾನೆ, ಏನು ಮಿತ್ರ, ನಿನ್ನ ಹೆಂಡ್ತಿ ನನ್ನ ಹೆಂಡ್ತಿ ಆಗ್ಯಾಳ. ಯಾಕಂದ್ರೆ ಹೆಣ್ಮಗಳು ಸ್ತ್ರೀ ಆದ್ದರಿಂದಾಗಿ ನಿನ್ನ ಹೆಂಡ್ತಿ ಆಗ್ಯಾಳ. ಅವಳು ಸ್ತ್ರೀ, ನೀನು ಪುರುಷ, ನಾನು ಪುರುಷ. ನೀ ಪುರುಷನಾದ್ರಿಂದ ಅವಳು ಹೆಂಗೆ ನಿನ್ನ ಹೆಂಡ್ತಿಯೋ, ನಾನು ಪುರುಷನಾದ್ದರಿಂದ ಅವಳು ನನ್ನ ಹೆಂಡ್ತಿ. ಬರೇ ತರ್ಕ ನಂಬಿದ್ರೆ ಈ ಹಣೆ ವಾರ ಆಗ್ತದೆ. ನಾಳೆ ಯಾವ ಬೇಕಾದ್ರೆ ಹೆಂಡ್ತಿನ ಓಡಂತ ಕೊಟ್ಬಿಡೋಕ್ಕಾಗ್ತದೆ. ಇಂಥ ತರ್ಕಕ್ಕೆ ಯಾಕಂತಂದ್ರೆ ನನ್ನನ್ನು ಬಿಟ್ಟು ಬೇರೆ ಈಶ್ವರ ಇಲ್ಲ, ಅವನು ಚೇತನ ನಾನು ಚೇತನ ಅಂತ ಅನ್ನೋ ಹಂಗಿದ್ರೆ ನಾನು ಈಶ್ವರ ಅಲ್ಲ ಅಂತ ಹೆಜ್ಜೆ ಹೆಜ್ಜೆಗೆ ಅನುಭವ ಬರ್ತದೆ. ನನ್ನ ಮುಖ ನೋಡ್ಕೊಳಕ್ಕೆ ಆಗಂಗಿಲ್ಲ, ಕನ್ನಡಿ ಇದ್ದಿಲ್ಲ ನನ್ನ ಮುಖ ನೋಡ್ಕೊಳಕ್ಕೆ ಆಗಂಗಿಲ್ಲ ನನಗೆ. ನಿನ್ನೆ ಅವತ್ತು ಮೊನ್ನೆ ಹೇಳಿದಂತೆ ಊಟಕ್ಕೆ ಕೂತಾಗ ಹಲ್ಲಿನ ಮಧ್ಯೆ ನಾಲಿಗೆ ಬಂದು ಬಿಡ್ತದೆ, ಕಟ್ಟಾಗಿಬಿಡ್ತದೆ. ಊಟ ಬಿಟ್ಟು ಹೇಳ್ಬೇಕಾಗ್ತದೆ. ಬೇಕಾದ ಕೆಲಸಕ್ಕೆ ಆಫೀಸ್ನಲ್ಲಿ ರಜಾ ಸಿಗಂಗಿಲ್ಲ. ನನ್ನ ಮನಸ್ಸಿನ ವಿರುದ್ಧ ಆಗ್ತಿರ್ತಾವೆ. ಹೆಜ್ಜೆ ಹೆಜ್ಜೆಗೂ ನನಗೆ ಅನುಭವ ಬರ್ತದೆ. ನಾನು ಈಶ್ವರ ಅಲ್ಲ, ಪ್ರತ್ಯಕ್ಷದಿಂದ ಅನುಭವ ಬರ್ತದೆ. ಅಷ್ಟೇ ಅಲ್ಲ, ಈಶ್ವರ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಸರ್ವಜ್ಞ ಸರ್ವೋತ್ತಮ ಅಂತ ಹೇಳುವ 100 ಪ್ರಮಾಣಗಳು. ಆದ್ದರಿಂದಾಗಿ ನಾನು ಈಶ್ವರನಲ್ಲ, ನಾಹಂ ಈಶ್ವರ ಅಂತ ಅನ್ನೋದು ಪ್ರತ್ಯಕ್ಷದಿಂದ ನಾನು ಹೇಳಲಿಕ್ಕೆ ಬರ್ತದೆ. ಪ್ರತ್ಯಕ್ಷದ ಸಹಾಯ ಬೇಕು. ಪ್ರತ್ಯಕ್ಷದ ಸಹಾಯ ಇಲ್ಲದೆ ಇದ್ದರೆ ಯಾವ ಅನುಮಾನವೂ ನಮಗೆ ತಿಳ್ಕೊಳ್ಳಿಕ್ಕಾಗಂಗಿಲ್ಲ. ಒಂದು ಉದಾಹರಣೆಗೆ ಹೇಳ್ತೇನೆ. ಒಂದು ಮನೆಯೊಳಗೆ ಬತ್ತ ಇದ್ದ ಪಾಪ ಹುಟ್ಟು ಕುರುಡ. ಮಕ್ಕಳು ಪಾಪ ಯೋಗ್ಯ ರೀತಿಯಿಂದ ನೋಡ್ಕೋತಿದ್ರು. ಒಂದು ಸರ್ತಿ ಗಂಡ ಹೆಂಡ್ತಿಗೆ ಯಾವುದೋ ಮದುವೆಗೆ ಹೋಗ್ಬೇಕಾಯ್ತು. ಆ ಸಲುವಾಗಿ ತಮ್ಮ ದೊಡ್ಡ ಮಗಳಿಗೆ, ಆಕೆ 12 ವರ್ಷದ ಮಗಳಿದ್ಲು. ಆ ನಂತರ 1 ವರ್ಷದ ಕೂಸು ಇತ್ತು. ಅಲ್ಲೆಲ್ಲ ಗದ್ದಲ ಭಾಳ ಇರ್ತದೆ, ಮತ್ತು ಕೊರೋನಾ ಬೇರೆ ಅನ್ನೋದು ಕೂಸಿಗೆ ಏನಾರು ಆಗಿತ್ತು ಬಿಡು,
ಬೇಡ ಅಂತ ತಿಳ್ಕೊಂಡು ಅಂತ ಹೇಳಿ ಅಜ್ಜ ಮನೆಯಾಗಿರು, ಈಕೆನೂ ಇರ್ತಾಳೆ, ಕೂಸಿ ನೋಡ್ಕೋತಿರ್ತಾಳೆ ಅಂತ, ಆಕೆ ಏನಾರು ಹೆಲ್ಪ್ ಬೇಕಾದ್ರೆ ನಾನು ಹೆಲ್ಪ್ ಮಾಡು ಅಂತ ತಿಳ್ಕೊಂಡು ಗಂಡು ದೊಡ್ಡ ಹೇಳ್ದೆ, ನನ್ನ ಮೊಮ್ಮಗಳು ನೋಡ್ಕೋತೀನಿ ಹೋಗಂತ. ಆಕೆ ಇದ್ದಾಳೆ ನೋಡಲಿಕ್ಕೆ, ನನ್ನ ಕಣ್ಣು ಇಲ್ಲದೆ ಇದ್ರೆ ಏನು ಬೇಕೋ ಹೆಲ್ಪ್ ಮಾಡ್ತೀನಿ ಅಂತ. ಸ್ವಲ್ಪ ಹೊತ್ತು ಆದಮೇಲೆ, 1-2 ತಾಸು ಆದಮೇಲೆ ಕೂಸು ಒಂದೇ ಸೂನು ಅಳ್ಲಿಕ್ಕೆ ಚಾಲು ಮಾಡಿದ್ರು. 1 ವರ್ಷದ ಕೂಸು ಅಳ್ಲಿಕ್ಕೆ ಚಾಲು ಮಾಡಿದ್ರು. ಅಳ್ಲಿಕ್ಕೆ ಚಾಲು ಮಾಡಿದ ಕ್ಷಣಕ್ಕೇನೆ ಆ ಕಾಲಕ್ಕೆ ಅವ ಕೇಳ್ದ, ಅಜ್ಜ ಯಾಕೆ ಅಳಿಸ್ಲಿಕ್ಕತ್ತಿ? ಇಲ್ಲದ ಹಸ್ತದ ಅಮ್ಮ ಹಾಲು ಕುಡಿಸ್ತಂತಂದಾಳ, ಹಾಲು ಕುಡಿಸ್ಲಿಕ್ಕತ್ತೀನಿ, ಅದಕ್ಕೆ ಅಳ್ಲಿಕ್ಕತ್ತದ. ಹಾಲು ಕುಡಿಸ್ಲಿಕ್ಕತ್ತೀನಿ? ಹಾಲು ಹೆಂಗಿರ್ತದ ಅನ್ಕ್ಯಾದ. ಅಪ್ಪ ಬಿಳಿ ಇರ್ತದ, ಅವ ಕಣ್ಣಿಲ್ಲೋಗಿ ಬಿಳಿ ಏನಂತ ಅರ್ಥ ಆಗ್ಬೇಕು? ಯಾಕೆ ಅವ್ನ ಬಡತನ ಇತ್ತು, ಹಾಲೇ ಕೊಟ್ಟಿರಲಿಲ್ಲ, ಕೂಸಿಗಟ್ಟು ಹಾಲು ತಂದಿದ್ರು ಅಷ್ಟೇ. ಅವಂಗೆ ಹಾಲು ಕುಡೋದೇ ಗೊತ್ತಿಲ್ಲ. ಅವಂಗೆ ಬಿಳಿ ಇರ್ತದ. ಮತ್ತೆ ಕೇಳ್ದೆ, ಬಿಳಿ ಅಂದ್ರೆ ಹೆಂಗೆ ಬಿಳಿ ಇರ್ತದ? ಆಕೆ ಭಾಳ ಒಳ್ಳೆ ಸಮಾಧಾನದ ಉತ್ತರ ಕೊಡ್ತಕ್ಕಂಥ ಹುಡುಗಿ. ಅಪ್ಪ ಅಜ್ಜ, ಹಂಸ ಪಕ್ಷಿ ಹಂಗೆ ಹಾಲು ಬಿಳಿ ಇರ್ತದಪ್ಪ ಅಂತಿಕೊಂಡು ಅಂತ ಹೇಳಿದ್ಲು. ಕೇಳಿದೆ, ಹಂಸ ಪಕ್ಷಿ ಹೆಂಗಿರ್ತದ? ಅವು ಯಾವುದು ಹಾಲು ನೋಡಿಲ್ಲ, ಬಿಳಿ ವಸ್ತು ನೋಡಿಲ್ಲ, ಹಂಸ ಪಕ್ಷಿ ನೋಡಿಲ್ಲ. ಆಗ ಹುಡುಗಿ ವಿಚಾರ ಮಾಡಿದ್ಲು, ಸ್ವಲ್ಪ ಬುದ್ಧಿವಂತಿದ್ಲು. ಇವಾಗ ಹಿಂಗೆ ಹೇಳ್ಕೋತಾರೆ ಮತ್ತೆ ಅದು ಹೆಂಗಿರ್ತದೆ ಅಂತ ಕೇಳ್ತಾ ಅಂತೇಳಿ ಆ ಕಾಲಕ್ಕೆ ಅಜ್ಜ ಇಲ್ಲಿ ಬಾ, ನಿನ್ನ ಕೈ ಅವ್ನ ಕೈ ತೊಗೊಂಡ್ಲು. ಆಕೆ ಅಜ್ಜ ಇನ್ನು ನನ್ನ ಕೈ ನೋಡಿ, ಹಿಂಗೆ ಅದಕ್ಕೆ ಮುಂದೆ ಕೊಕ್ಕಿ ಇರ್ತದೆ, ಆಮೇಲೆ ಅದಕ್ಕೆ ಹಿಂಗೆ ತಲೆ ಇರ್ತದೆ, ಆಮೇಲೆ ಹಿಂಗೆ ಕುತ್ತಿಗೆ ಇರ್ತದೆ. ಮತ್ತು ಇಷ್ಟು ದೊಡ್ಡ ವಸ್ತು ಅದ್ರ ಬಾಯಾಗ ತುರ್ಕಿದ್ರೆ ಅಳ್ಳಾರ್ದು ಏನು ಮಾಡ್ತದು? ಆಮೇಲೆ ತಗೊಂಡು ಹಾಲು ಅಂತಂದ್ರೆ ಈಗ ದೊಡ್ಡದಿರ್ತದೆ ಅಂತ ತಿಳ್ಕೊಂಡು. ಯಾಕೆ ಪ್ರತ್ಯಕ್ಷದ ಸಹಾಯ ಇಲ್ಲದೆ ಇದ್ದರೆ ಏನು ಅನುಮಾನ ಹೇಳಿದ್ರು ಅರ್ಥ ಆಗಂಗಿಲ್ಲ. ನನಗೆ ನಯಾಗರ ಫಾಲ್ಸ್ ಇದ್ದಂಗೆ ಈ ಫಾಲ್ಸ್ ಅದಂತ ತಿಳ್ಕೊಂಡ್ರೆ ನಂಗೆ ನಯಾಗರ ಫಾಲ್ಸ್ ನೋಡೇ ಇಲ್ಲ, ನಂಗೇನು ತಿಳ್ಕೊಳ್ಳಿ. ಪ್ರತ್ಯಕ್ಷ ಸಹಾಯ ಇಲ್ಲದೆ ಇದ್ದರೆ ಸಿಮಿಲರ್ ವಸ್ತುಗಳು, ಅನುಮಾನ ಲಾಜಿಕ್ನಲ್ಲಿ ಸಿಮಿಲರ್ ವಸ್ತುಗಳನ್ನು ಹೇಳಬೇಕು, ಸಮಾನ ವಸ್ತುಗಳಂತ ಹೇಳಬೇಕಾಗ್ತದೆ. ಆ ಸಮಾನ ವಸ್ತುಗಳೇ ಇಲ್ಲ ಅಂತಂದಮೇಲೆ ನಾವು ಹೇಗೆ? ಆದ್ದರಿಂದ ಪ್ರತ್ಯಕ್ಷ ಸಹಾಯವಿಲ್ಲದ ತರ್ಕ ನಡೆಯೋದಿಲ್ಲ. ಆದರೆ ತರ್ಕನೇ ಪ್ರಮಾಣ ಅಲ್ಲ ಅಂತ ನಾವು ಅನ್ನೋದಿಲ್ಲ. ಯಾಕೆ ಅದಕ್ಕೆ ಹೇಳ್ತಾರೆ, ಈ ತರ್ಕದಿಂದ ಹೇಳ್ತಾ ಅವ್ರಿಗೆ ತರ್ಕದಲ್ಲಿ ದೋಷ ಇದೆ, ವ್ಯಭಿಚಾರ ಇದೆ, ತರ್ಕ ಸುಳ್ಳಾಗ್ತದೆ ಅಂತ ಹೇಳಿದೆ. ಹಾಗಾದ್ರೆ ತರ್ಕ ಪ್ರಮಾಣನೇ ಅಲ್ಲೇನು ಅಂತ ಅನ್ನೋದಕ್ಕಿಲ್ಲ. ಹಾಗೆ ತರ್ಕ ಪ್ರಮಾಣ ಅಂತ, ಆ ಪ್ರಮಾಣ ಅಲ್ಲ ಅಂತ ನಾನು ಅನ್ನಂಗಿಲ್ಲ. ಯಾಕೆ ನಮ್ಮಲ್ಲಿ ತರ್ಕ 3 ಥರದ ಪ್ರತ್ಯಕ್ಷ ಅನುಮಾನ ಆಗುವ 3 ಪ್ರಮಾಣ ನಾವು ಒಪ್ತೀವಿ. ಆದರೆ ಪ್ರತ್ಯಕ್ಷ ವಸ್ತುಗಳಿಗೋಸ್ಕರ ಪ್ರತ್ಯಕ್ಷ ಸಹಾಯ ಬೇಕು. ಆ ನಂತರ ಕಣ್ಣಿಗೆ ಕಾಣಿಸದೇ ಇರ್ತಕ್ಕಂಥ ವಿಷಯಕ್ಕೆ ಆಗಮದ ಸಹಾಯ ಬೇಕು. ಭಗವಂತ ಸರ್ವಜ್ಞ ಅಂತಿಕೊಂಡಂತ ಹೇಗೆ ಹೇಳ್ತೀರಿ? ಇಲ್ಲ, ಸರ್ವಜ್ಞ ತತ್ಜ್ಞಾನಂ ತಪಃ ಸರ್ವಜ್ಞ ಅಂತಿಕೊಂಡಂತಕ್ಕಂಥ ವೇದ ಮಂತ್ರವ, ಅದರಿಂದ ಅವನು ಸರ್ವಜ್ಞ ಅಂತ ಒಪ್ತೇವೆ. ಅತೀಂದ್ರಿಯ ವಿಷಯಕ್ಕೆ ವೇದ ಮಂತ್ರ ಹೇಳ್ತೇವೆ ಅಂತ ಹೇಳ್ಕೊಂಡು ಇಲ್ಲ ಆಗಮದ ಸಹಾಯ ಬೇಕು, ಇಲ್ಲ ಲಾಜಿಕ್ಕಿನ ಸ್ಟೇಟ್ಮೆಂಟಿಗೆ ಆಗಮದ ಸಹಾಯ ಬೇಕು, ಇಲ್ಲ ಪ್ರತ್ಯಕ್ಷ ಸಹಾಯ ಬೇಕು. ಆದ್ದರಿಂದಾಗಿ ಇಲ್ಲ ಆದರೂ ಕೂಡ ಎಷ್ಟು ಜನ ಜೈನರಿಲ್ಲ ಜಗತ್ತಿನೊಳಗೆ? ಕೋಟಿ ಗಟ್ಟಲೆ ಜೈನರಿದ್ದಾರೆ. ಅವ್ರು ತಮ್ಮ ಸಿದ್ಧಾಂತ ಒಪ್ಕೊಂಡಾರಲ್ಲ. ಮತ್ತು ಸುಳ್ಳಾಗಿತ್ತು ಅಂದರೆ, ತರ್ಕ ಬಾಧ ಇತ್ತು ಅಂದ್ರೆ ಅವ್ರು ಯಾಕೆ ಒಪ್ಕೊಂಡ್ರು? ಎಷ್ಟು ಜನ ಅದ್ವೈತಗಳಿಲ್ಲ, ನಾನೇ ಬ್ರಹ್ಮ ಅಂತಕ್ಕಂಥವ್ರು. ಮತ್ತು ತರ್ಕದಿಂದ ಬಾಧಿತ ಇದ್ದರೂ ಕೂಡ ಅವರು ಒಪ್ಕೋತಾರಲ್ಲ ಅಂತ ತಿಳ್ಕೊಂಡಂಥೇಳಿ ಅಂದಿರ್ತಕ್ಕಂಥ ತತಃ ಭಯದೃಗ್ ವ್ಯವಹಿತಂ ತತ. ಅದಕ್ಕೆ ಭಾಗವತ ದುರ್ಗಾದೇವಿ ಉತ್ತರ ಕೊಡ್ತಾಳೆ, ಹೌದು ಒಪ್ಕೋತಾರೆ. ಯಾಕೆ ಅಂತ ತಿಳ್ಕೊಂಡಂತಂದರೆ ಅತ್ಯಂತ ಅಜ್ಞರು ಯಾರಿರ್ತಾರೆ, ಭಯಗ್ರಸ್ತರು ಯಾರಿರ್ತಾರೆ, ಇನ್ನೋಸೆಂಟ್ ಯಾರಿರ್ತಾರೆ, ಅವ್ರು ಇಂಥವರ ಮಾತಿಗೆ ಸ್ವಲ್ಪ ದೊಡ್ಡವರು ಇರ್ತಾರೆ, ಇವರು ಭಾಳ ಅನ್ಯಾಯಗಳು ಭಾಳ ಇರ್ತಾರೆ, ಇವ್ರ ಮಾತು ನಂಬಿಕೊಂಡು ಸುಮ್ಕೊಳ್ತಾರೆ. ಅವರಿಗೆ ವೈಚಾರಿಕವಾಗಿರ್ತಕ್ಕಂಥ ಸರಿಯಾಗಿ ವಿಚಾರ ಮಾಡಿ ಅದನ್ನು ಯುಕ್ತಿಯುಕ್ತವಾಗಿರ್ತಕ್ಕಂಥ ಮಾಡುವ ಬುದ್ಧಿ ಇರೋಂಗಿಲ್ಲ. ಆದ್ದರಿಂದಾಗಿ ಭಯಕೃದ್ ವ್ಯವಹಿತಂ ತತ, ಅಜ್ಞರು
ಇಂಥವರ ಮಾತಿನಿಂದ ಭ್ರಮವುಳ್ಳವರಾಗಿ ಅವರ ಮೇಲೆ ಅಂಧವಿಶ್ವಾಸಿಗಳಾಗಿ ಅವರನ್ನು ನಂಬ್ತಾರೆ. ಅಂಧವಿಶ್ವಾಸಿಗಳು ಅಂತಕ್ಕಂಥ ಅವ್ರು ವಿಚಾರ ಮಾಡದೆ ಒಪ್ಕೊಳ್ತಕ್ಕಂಥ ಜನ ಏನಿದ್ದಾರೆ ಇವರೆಲ್ಲ ಅಂಧವಿಶ್ವಾಸಿಗಳು. ಅಥವಾ ವಿಕಲ್ಪಯ ಅಂಧಪರಂಪರೆಯ ಉಷಿತಃ. ವಿಕಲ್ಪ ಅಂತಂದರೆ ವೇದ ವಿರುದ್ಧವಾಗಿರ್ತಕ್ಕಂಥ ಸಕಲ ಕಲ್ಪನಾ ಅಂತ ಏನವಲ್ಲ. ಜಗತ್ತು ಮಿಥ್ಯಾ, ಜೀವಬ್ರಹ್ಮರಲ್ಲಿ ಅಭೇದದ, ಜಗತ್ತು ಕ್ಷಣಿಕ ಅಂತಕ್ಕಂಥ ಜೈನ ಬೌದ್ಧವಾದ, ಈಶ್ವರನಿಗೆ 8 ಗುಣ ಅಂತ ಹೇಳ್ತಕ್ಕಂಥ ನೈಯಾಯಿಕವಾದ, ಇವೆಲ್ಲ ವಾದಗಳು ಅಂಧ ಪರಂಪರೆಯಿಂದ ಸುಪ್ರಿಸ್ಟಿಷನ್ನಿಂದ ಬಂದಿರತಕ್ಕಂಥವುಗಳು. ಅದನ್ನೇ ನಂಬಿಕೊಂಡಿರ್ತಕ್ಕಂಥ ಅವ್ರು ಹೇಳ್ಯಾರ, ನಮ್ಮ ಗುರುಗಳು ಹೇಳ್ಯಾರ, ನಾವು ನಂಬ್ತೀವಿ ಬಸ್. ಅದ್ರ ಬಗ್ಗೆ ನಾವು ಕ್ವಶನ್ನೇ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಕ್ವಶನ್ ಮಾಡೋದೇ ತಪ್ಪು ಅಂತಿಕೊಂಡಂತಕ್ಕಂಥದ್ದು ಇಸ್ಲಾಂ ಧರ್ಮ. ಕುರಾನ್ ಕ್ವಶನ್ ಮಾಡುವಂಗಿಲ್ಲ, ಬೈಬಲಿಗೆ ಕ್ವಶನ್ ಮಾಡುವಂಗಿಲ್ಲ. ಮಾಡಿದರೆ ಮರಣದಂಡನೆ. ನಮ್ಮಲ್ಲಿ ಆಗಲ್ಲ, ಬೇಕಾದಷ್ಟು ಕ್ವಶನ್ ಮಾಡು. ನೀನು ಎಲ್ಲ ಕ್ವಶನ್ಗೆ ತಿಳಿಸಿ ಹೇಳುವಷ್ಟು ವಿಸ್ತಾರವಾಗಿರ್ತಕ್ಕಂಥ ಸಾಹಿತ್ಯ ನಮ್ಮಲ್ಲಿ ಉಪಲಬ್ಧ ಇದೆ. ಇವರೆಲ್ಲರೂ ಕೂಡ ಏನು ಅಂಥವ್ರ ಅನುಯಾಯಿಗಳು ಅಂತೇನಿದ್ದಾರೆ, ಅಂಧವಿಶ್ವಾಸದಿಂದ ಅವರ ಅನುಯಾಯಿಗಳಾಗಿದ್ದಾರೆ. ವಿಕಲ್ಪ ಅಂಧಪರಂಪರೆಯ ಉಷಿತಃ. ಅಂಧಪರಂಪರೆಯಿಂದ ಅದು ಜಗತ್ತಿನಲ್ಲಿ ಎಲ್ಲ ಕಡೆಗೆ ಪ್ರಸಿದ್ಧವಾಗ್ಯದ. ಉಷಿತಃ ಎಲ್ಲ ಕಡೆಯಲ್ಲೂ ಕೂಡ ಗಟ್ಟಿಯಾಗಿದೆ. ಹಾಗಾದರೆ ಅವ್ರು ಹೇಳಕ್ಕೆ ವೇದ ಇದ್ದಿದ್ದಿಲ್ಲೇನು? ಈ ವಾದವನ್ನು ಮಾಡ್ತಕ್ಕಂಥವರನ್ನು ಅವರ ಅನುಯಾಯಿಗಳಾದ ಜನರಿದ್ದಾಗ ಆಗ ಅವ್ರಿಗೆ ತಿಳಿಸ್ತಾ ಹೇಳಲಿಕ್ಕೆ ವೇದ ಇದ್ದಿದ್ದಿಲ್ಲೇನು ಅಂತ ಅನ್ನೋದಕ್ಕೆ ಭಾರತೀಯ ದೇವಿ ಹೇಳ್ತಾಳೆ, ದುರ್ಗಾದೇವಿ ಹೇಳ್ತಾಳೆ, ಇತ್ತು, ವೇದ ಆಗ ಕಾಲಕ್ಕೂ ಇತ್ತು. ಭಾರತೀಚ ತವ ಉಗುರು ವೃತ್ತಿಭಿ. ಭಾರತಿ ಅಂತಂದರೆ ಭರತ ಅಂದರೆ ವಾಯುದೇವರು. ಭರತನ ಅಪತ್ಯಂ ಸ್ತ್ರೀ ಭಾರತಿ. ವಾಯುದೇವರ ಮಗಳು. ತಾಯಿ ಹೆಸರು ಭಾರತಿ, ಮಗಳಿಗೆ ಹೆಸರು ಭಾರತಿ ಅಂತ ಹೆಸರಿಟ್ಟಿದ್ರು. ಅವಳು ವಾಯುಪುತ್ರಿ, ವೇದಕ್ಕೆ ಅಭಿಮಾನಿನಿ. ಭಾರತಿ ಅಂತಂದರೆ ವೇದಗಳು. ಆಗಿದ್ದು ಜನರ ದುಃಖವನ್ನು ದೂರ ಮಾಡಿ ಒಳ್ಳೆಯ ಜ್ಞಾನವನ್ನು ಕೊಡೋದಕ್ಕೋಸ್ಕರ ಇದ್ದು. ಆದರೆ ತವ ಉರುವೃತ್ತಿಭಿ, ಪರಮಾತ್ಮ ನಿನ್ನ ಅನಂತ ಮಹಿಮೆಗಳನ್ನು ವೇದಗಳು ಹೇಳುವ ಓಘದಲ್ಲಿ ಊಢಜವಾಹ, ಆ ವೇದ ರಹಸ್ಯಾತ್ಮಕವಾದಂಥ ಒಂದೊಂದು ಶಬ್ದದಿಂದ ಅನೇಕ ಅರ್ಥಗಳನ್ನು ಹೇಳ್ಕೋತ ಮುಂದೆ ಹೋಗ್ತದೆ. ಆದರೆ ಆ ವೇದದ ಆ ವಿಸ್ತಾರ, ಅದರ ರಹಸ್ಯ ಭ್ರಮತಿ. ಅದು ಸಾಮಾನ್ಯ ಜನಕ್ಕೆ ಅರ್ಥ ಆಗಂಗಿಲ್ಲ. ಅರ್ಥ ಆಗೋದ್ರಿಂದ ಸುಮ್ಮನೆ ಭ್ರಮಿತರಾಗಿ ಸುಮ್ಮನೆ ಕೂತ್ಕೊಳ್ತಾರೆ. ವೇದಗಳನ್ನು ತಿಳಿದುಕೊಂಡು ಭ್ರಮ ಹೋಗ್ತಕ್ಕಂಥವರೇ ಭಾಳ ಜನ. ಯಾಕೆ ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಇರೋಂಗಿಲ್ಲ. ವೇದ ಮಂತ್ರಕ್ಕೆ ಅರ್ಥ ಆಗಬೇಕಾಗಿತ್ತು ಅಂದರೆ ಅವನಿಗೆ ಷಡಂಗಗಳು ಬರಬೇಕು ಮೊದಲು. ವ್ಯಾಕರಣ, ನಿರುಕ್ತ, ನಿಘಂಟು, ಕಲ್ಪ, ಆನಂತರ ಕೋಶ, ಜ್ಯೋತಿಷ್ಯ, ಇವೆಲ್ಲ ಬಂದರೆ ವೇದ ಮಂತ್ರ ಅರ್ಥ ಆಗ್ತದೆ. ಇತಿಹಾಸ ಪುರಾಣಗಳನ್ನು, ಮಹಾಭಾರತ ಪುರಾಣಗಳನ್ನು ಓದಿರ್ಬೇಕು, ಆಗ ವೇದ ಮಂತ್ರ ಅರ್ಥ ಆಗ್ತದೆ. ಇತಿಹಾಸ ಪುರಾಣಾಭ್ಯಾಮ್ ವೇದಂ ಸಮುಪಬ್ರಹ್ಮೇತ್ ಅಂತ ಶಾಸ್ತ್ರ ಹೇಳ್ತದೆ. ಹೀಗಾಗಿ ವೇದ ಇದ್ದರೂ ಅವರಿಗೆ ವೇದ ಅರ್ಥ ಆಗಲಿಲ್ಲ. ಶ್ರೀಮದ್ ಆಚಾರ್ಯ ಅದನ್ನು ಅರ್ಥ ಮಾಡಿಕೊಂಡು ಉತ್ತರ ಬರುತ್ತೆ. ಉದಾಹರಣೆಗೆ ಸೋಮ ಅಂತ ಅನ್ನೋ ಶಬ್ದಕ್ಕೆ ಸಾಯಣಾಚಾರ್ಯ ಅಂತವರು ಕೂಡ ವೇದಗಳಲ್ಲಿ ಯಜ್ಞದಲ್ಲಿ ಕುಡಿಯತಕ್ಕಂಥ ಒಂದು ದ್ರವ್ಯ, ಮಾದಕ ದ್ರವ್ಯ, ಇದು ಬಹಳ ತೀಕ್ಷ್ಣ ಇರ್ತದೆ, ಕಾಮವಾಸನೆಯನ್ನು ಹೆಚ್ಚು ಮಾಡ್ತದೆ ಅಂತ ಸಾಯಣಾಚಾರ್ಯ ಅಂತವರು ಬರೀತಾರೆ. ಆದರೆ ಪರಮಾತ್ಮ ಹೇಳ್ತಾರೆ, ವೇದದಲ್ಲಿ ಬಂದ ಸೋಮ ಶಬ್ದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ ಋಗ್ಭಾಟದಲ್ಲಿ, ಸೋಮಃ ಸೌಮ್ಯತ್ವತೋಯುಹು. ಪರಮಾತ್ಮ ಚಂದ್ರನಲ್ಲಿದ್ದು ತಂಪಾದ ಬೆಳದಿಂಗಳನ್ನು ಕೊಟ್ಟು ನಮ್ಮ ತಾಪವನ್ನು ದೂರ ಮಾಡ್ತಾನೆ. ಅದರಿಂದ ಭಗವಂತನಿಗೆ ಸೋಮ ಅಂತ. ವೇದ ಸೋಮ ಶಬ್ದಕ್ಕೆ ಸಾಯಣಾಚಾರ್ಯ ಒಂದು ಅರ್ಥ, ಇವರೊಂದು ಅರ್ಥ, ಈ ರೀತಿ ಅರ್ಥ. ಇನ್ನು ವಿದೇಶಿಗಳು ದೇ ಟೈಪ್ ಆಫ್ ಲಿಕ್ಕರ್ ಅಂತ ಬರೆದು ಬಿಡ್ತಾರೆ ಸೋಮರಸಕ್ಕೆ. ಸೋಮಪಾನಕ್ಕೆ ಇವರೆಲ್ಲ ಋಷಿಗಳು
ಸರಿ ಕುಡಿತಿದ್ರು ಅಂತ ಬರೀತಾರೆ. ಅದರ ಆಚಾರ ಅಂತಾರೆ ಸೋಮ ಅಂತಾರೆ ಪರಮಾತ್ಮನ ಪಾನ ಮಾಡ್ತಾಯಿದ್ರು ಅಂತಕೊಂಡಂತಂದರೆ ಪರಮಾತ್ಮನ ಅದ್ಭುತ ಮಹಿಮೆಗಳನ್ನು ಕೇಳಿ ಸಂತೋಷದಿಂದ ಅವನ ಮಹಿಮೆಗಳನ್ನು ಪುನಃ ತಿಳಿದುಕೊಳ್ತಾ ಇದ್ದರು. ಇದೇ ಸೋಮಪಾನ ಅಂತಕೊಂಡಂತೆ. ಇವರಿಬ್ಬರ ಅರ್ಥದಲ್ಲಿ ಎಷ್ಟು ಅಂತರ ಇದೆ. ತವ ಊರು ವೃತ್ತಿವಿ, ಪರಮಾತ್ಮ ನಿನ್ನ ಅನಂತ ಮಹಿಮೆಗಳನ್ನು, ನಿನ್ನ ಅನಂತ ಜಗತ್ಪ್ರವರ್ತಕವಾಗಿರ್ತಕ್ಕಂಥ ಇಚ್ಛಾದಿತ್ಯಾದಿ ಗುಣಗಳನ್ನು ಹೇಳುವಾಗ ಊಡಜವ, ನಿನ್ನ ಎಲ್ಲ ಆಕಲನ ಮಾಡಿ ಹೇಳುವಾಗ ಒಂದು ಶಬ್ದದಲ್ಲಿ ನಿನ್ನ 100 ಮಹಿಮೆ ಹೇಳ್ತದೆ. ಹೀಗಾಗಿ ಆ ಶಬ್ದದ ವಿಸ್ತಾರ ವಾಯುವಿನಂತೆ ಬಹಳ ವಿಸ್ತಾರವಾಗಿರ್ತದೆ, ವೇಗವಾಗಿರ್ತದೆ. ಇದನ್ನು ಆಕಲನ ಮಾಡಲಿಕ್ಕೆ ಅಸಮರ್ಥರಾಗಿರ್ತಕ್ಕಂಥ ಈ ಜೈನರಾಗಲಿ ಬೌದ್ಧರಾಗಲಿ ಇತ್ಯಾದಿಗಳು ಅವರಿಗೆ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಬರಲಿಲ್ಲ. ಅದರಿಂದ ಮನಸ್ಸಿಗೆ ಅವರಿಗೆ ತಮ್ಮ ಅಸಾಮರ್ಥ್ಯದಿಂದ ತಮ್ಮ ಯೋಗ್ಯತೆಯಿಂದ ಏನೇನೋ ಅರ್ಥವನ್ನು ಕಲ್ಪನೆ ಮಾಡಿಕೊಂಡು ವೇದಗಳ ಗೂಢಾರ್ಥವನ್ನು ತಿಳಿದುಕೊಳ್ಳಿಲ್ಲ ಅಂತ ತಿಳ್ಕೊಂಡಂತೇಳಿ ಅವರು ನಾನೇ ದೇವರು, ಅಹಂ ಬ್ರಹ್ಮಾಸ್ಮಿ ಅದಕ್ಕೆ ನಾನೇ ದೇವರು ಅಂತ ತಿಳ್ಕೊಂಡ್ರು. ನಾನಾಸ್ತಿ ಕಿಂಚನ, ದೇವರನ್ನು ಬಿಟ್ಟು ಜಗತ್ತು, ಬ್ರಹ್ಮ ಬಿಟ್ಟು ಎಲ್ಲ ಜಗತ್ತು ಸುಳ್ಳು ಅಂತ ಹೇಳಿದರು. ಏಕಮೇವ ಅದ್ವಿತೀಯಕ್ಕೂ ಅದೇ ರೀತಿ ಅರ್ಥ ಹೇಳಿದರು. ಯಾಕೆ? ಅವರಿಗೆ ಅಲ್ಲಿರ್ತಕ್ಕಂಥ ರಹಸ್ಯ ಅರ್ಥವನ್ನು ತಿಳಿದುಕೊಳ್ಳಲಿಕ್ಕೆ ಅವರ ಕಡೆಯಿಂದ ಸಾಧ್ಯವಾಗಲಿಲ್ಲ. ಇಷ್ಟು ಮೊದಲನೇ ಶ್ಲೋಕದ ಅರ್ಥ. ಮೊದಲನೇ ಶ್ಲೋಕ ಏನು? 2 ಶ್ಲೋಕವ. ಮೊದಲನೇ ಶ್ಲೋಕ ಯಾವುದು? ಇದಮಪಿ ಅಥೋ ವದಂತಿ ಚೇತ್ ನನು ತರ್ಕ ವ್ಯಭಿಚರಂತಿ ಕ್ವಚಿತ್ ಮೃಷಾ ಚ ತತೋ ಭಯದೃಗ್ವ್ಯವಹಿತಯೇ ವಿಕಲ್ಪ ಉಷಿತಃ ಅನ್ವಹಂ ಪರಂಪರೆಯ ಭ್ರಮತಿ ಭಾರತೀ ಚ ತವೋರು ವೃತ್ತಿವಿಃ ಊಡಜವ. ಇದಮಪಿ ಅಥೋ ವದಂತಿ, ಪ್ರಮಾಣ ಪ್ರಮಿತವಾದ ಜಗತ್ತು ಇದ್ದರೂ ಕೂಡ ಅಥೋ ವದಂತಿ, ನಿನ್ನ ಇಚ್ಛೆಯಿಂದ ಕೆಲವು ಅಯೋಗ್ಯ ವ್ಯಕ್ತಿಗಳು ಏನೇನೋ ಜಗತ್ತಿನ ಬಗ್ಗೆ ನಾನೇ ದೇವರು ಅಂತ ಹೇಳ್ತಾರೆ, ಜಗತ್ತು ಸುಳ್ಳು ಅಂತಾರೆ, ಜಗತ್ತಿಗೆ ಯಾರೂ ಆಧಾರವಿಲ್ಲ ಅಂತಂತಾರೆ, ಆ ನಂತರ ಜೀವ ದೇಹದಷ್ಟೇ ದೊಡ್ಡದು ಸಣ್ಣದಿದ್ದಾನಂತ ಹೇಳ್ತಾರೆ. ಇಲ್ಲ ಅವ್ರು ಲಾಜಿಕಲ್ಲಾಗಿ ಹೇಳ್ತಾರಲ್ಲ ಅಂತಂದರೆ, ಅರೇ ಮೂರ್ಖ, ಆಗಲೇ ಹೇಳಿದಂತೆ ಪ್ರತ್ಯಕ್ಷ ಆಗಮದ ಸಹಾಯ ಇಲ್ಲದೆ ಇರತಕ್ಕಂಥ ಲಾಜಿಕ್ ಏನು ಅಂತ ತಿಳ್ಕೊಂಡು ವ್ಯಭಿಚಾರ ಅಂತೆ. ಅವುಗಳ ಅನೇಕ ದೋಷಗಳಿಂದ ಹೋಗ್ತಾವಾಗ. ವ್ಯಭಿಚಾರ ಅಂದರೆ ದೋಷ. ಅವುಗಳು ಹೇಳಿದ್ದು ಸುಳ್ಳಾಗ್ತದೆ. ಹೇತು ಮತ್ತು ಸಾಧ್ಯಗಳಿಗೆ ಸಂಬಂಧವೇ ಬರೋದಿಲ್ಲ. ಹೇತು ಸಾಧ್ಯಗಳಲ್ಲಿ ಯಾವಾಗಲೂ ಅವಿನಾಭಾವ ಇರಬೇಕು. ಆ ಅವಿನಾಭಾವವೇ ಇರೋದಿಲ್ಲ ಅವ್ರ ತರ್ಕಗಳಲ್ಲಿ. ಅವರ ಪಕ್ಷವೇ ತಪ್ಪಿರ್ತದೆ, ಅವ್ರ ಪಕ್ಷವೇ ಕೊಡೋದಿಲ್ಲ, ಅಧಿಷ್ಠಾನವೇ ತಪ್ಪಾಗಿರ್ತದೆ. ಯಾಕಂದರೆ ಅವರ ಅಧಿಷ್ಠಾನಕ್ಕದಲ್ಲಿ ಶೂನ್ಯ ಅಂತ ಒಪ್ಕೊಳ್ತಾರೆ. ಶೂನ್ಯವಾದ ಅಧಿಷ್ಠಾನ ಆಗ್ಲಿಕ್ಕೆ ಸಾಧ್ಯತೆ ಇದನ್ನು ಇಲ್ಲ. ಆದರೂ ಅವರನ್ನು ನಂಬತಕ್ಕಂಥ ಅನುಯಾಯಿಗಳಿದ್ದಾರೆ ಅಂತಂದರೆ ಅವರೆಲ್ಲರೂ ಅಂಧವಿಶ್ವಾಸಿಗಳು, ವಿಚಾರವನ್ನು ಮಾಡಲಿಕ್ಕೆ ತಯಾರು ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳು. ಹೋಗಲಿ, ವೇದಗಳನ್ನಾದರೂ ನೋಡಲಿಲ್ಲ ಏನು ಅಂತಿಕೊಂಡಂತಂದರೆ ಭ್ರಮತಿ ಭಾರತೀಚ, ಮತ್ತು ಅವ್ರದ್ದು ವಿಚಾರಗಳು ಅಹಂ ಪರಂಪರೆ, ಅಂಧವಿಶ್ವಾಸದಿಂದ ಅವರ ಮತಗಳೆಲ್ಲ ಜಗತ್ತಿನಲ್ಲಿ ವಿಸ್ತಾರವಾದವು. ಆಗಿನ ಕಾಲಕ್ಕೆ ವೇದ ಇದ್ದರೂ ಕೂಡ ತವ ಉರುವೃತ್ತಿ ಪರಮಾತ್ಮ ನಿನ್ನ ಅನಂತಪಟ್ಟು ವಿಸ್ತಾರವಾಗಿರ್ತಕ್ಕಂಥ ಅಷ್ಟೆಲ್ಲ ಮಹಿಮೆ ಯಥಾಶಕ್ತಿ ಶಬ್ದದಲ್ಲಿ ಹಿಡಿದಿರಬೇಕಾಗಿತ್ತು ಅಂತಂದರೆ ಒಂದು ಶಬ್ದದಲ್ಲಿ 100 ಅರ್ಥ ಹಿಡ್ಕೊಂಡು ಹಿಡಬೇಕಾಗ್ತದೆ. ಆ ವೇದ ಅರ್ಥದ ವಿಸ್ತಾರದ ವೇಗ ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ. ಅರ್ಥ ಆಗೋದ್ರಿಂದಾಗಿ ಅವರು ವೇದಕ್ಕೆ ಅಪಾರ್ಥವನ್ನು ಮಾಡ್ತಾರೆ ಪರಮಾತ್ಮ ಅಂತ ಮೊದಲೇ ಶ್ಲೋಕದಲ್ಲಿ ಹೇಳಿದರೆ, ಹಾಗಾದರೆ ಅವ್ರು ಹೇಳ್ತಕ್ಕಂಥ ಜಗತ್ತು ಇತ್ಯಾದಿಗಳು ಮಿಥ್ಯಾ ಏನು? ನಾವು ಜೀವರು ಒಂದೇ ಏನು? ಹಾಗಾದರೆ ಜೀವನೂ ಕೂಡ ಸ್ವತಂತ್ರ ಏನು? ಇದಕ್ಕೆ 2ನೇ ಶ್ಲೋಕ ಉತ್ತರ ಕೊಡ್ತಾರೆ, ಸಾಧ್ಯ ಇಲ್ಲ ಅಂತ. ಅವರು ತಿಳಿದುಕೊಂಡದ್ದು ಪೂರ್ತಿ ತಪ್ಪಿದೆ. ಯಾಕೆ ತಪ್ಪಿದೆ ಅಂತ ಅನ್ನೋದನ್ನು 2ನೇ ಶ್ಲೋಕ ತಿಳಿಸ್ಕೊಡ್ತದೆ. ಶ್ಲೋಕ
ಈಗಾಗಲೇ 1 ತಾಸು 5 ನಿಮಿಷ ಆಗ್ಯದ, ಮತ್ತು ಅದನ್ನು ವಿಸ್ತಾರವಾಗಿ ತೆಗೆದುಕೊಳ್ಳೋದಿಲ್ಲ. ಆದರೆ ನಾಳಿನ ತನಕ ನಿಮ್ಗೆ ವಿಚಾರ ಮಾಡೋದಕ್ಕೋಸ್ಕರ 2ನೇ ಶ್ಲೋಕದ ಸಂಕ್ಷಿಪ್ತ ಅರ್ಥ ನಾನು ಹೇಳ್ತೇನೆ. ಆ ನಂತರ ಅದಕ್ಕೆ ಇರತಕ್ಕಂಥ ವೇದ ಮಂತ್ರ, ಅದಕ್ಕೆ ಸಂವಾದಿಯಾದ ವೇದ ಮಂತ್ರ ಯಾವುದು, ಅದಕ್ಕೆ ಸಂವಾದಿ ಆಗಿರ್ತಕ್ಕಂಥ ಆಚಾರ ಕೊಟ್ಟ ಪ್ರಮಾಣಗಳೇನು, ಅದು ಪೂರ್ತಿ ಇನ್ನೊಂದು ತಾಸು ತಗೋತದೆ. 2ನೇ ಶ್ಲೋಕ ಏನು ಹೇಳ್ತದೆ ಅಂತ ತಿಳ್ಕೊಂಡಂತಂದರೆ, ನಾನು ದೇವರು ಒಂದೇ ಅಂತ ಹೇಳ್ತಾರಲ್ಲ, ಇವ್ರು ಹುಟ್ಟೋಕ್ಕಿಂತ ಮೊದಲು ಈ ಜ್ಞಾನ ಇತ್ತೇನು ಅವ್ರಿಗೆ? ಇವ್ರು ಆ ಕಾಲಕ್ಕೆ ಹೇಳಲಿಕ್ಕೆ ಸಾಧ್ಯ ಇತ್ತೇನು? ವೇದಕ್ಕೆ ದುರ್ಗಾದೇವಿ ಕೇಳ್ತಾಳೆ, ಇಲ್ಲ. ಯಾಕೆ? ತಾಯಿಯ ಗರ್ಭದಲ್ಲಿ ಗರ್ಭವಾಸ ದುಃಖ ಅನುಭವಿಸುವಾಗ ನಾನೇ ದೇವರು ಅಂತಲೂ ಹೇಳಿದೆ, ಯಾವ ಮಾಡ್ತಾನೆ? ಅಂದರೆ ನಾನು ಅಹಂ ಬ್ರಹ್ಮಾಸ್ಮಿ ಅಂತ ಅನ್ನೋದು ಗರ್ಭಾವಸ್ಥೆಯಲ್ಲಿ ಅಂತಲೂ ಸಾಧ್ಯ ಇಲ್ಲ. ಇನ್ನು ಸತ್ತು ಹೋದ ಮೇಲೆ ನರಕೋ ಪಿರಕೋ ಯಾವ್ಯಾವುದು ಯೋನಿಗಳಿಗೆ ತಿರುಗ್ತಿರ್ತಾನಲ್ಲ, ಅವಾಗ ನಾನೇ ದೇವರು ಅಂತ ಹೇಳ್ತಾನೆ. ನಾನೇ ದೇವರು ಅಂತಂದ್ರೆ ಆ ಯೋನಿಗೆ ಹೋದ್ಯಾಕ? ಸತ್ತ ಮೇಲೂ ನಾನೇ ದೇವರು ಅಂತ ಹೇಳಲಿಕ್ಕಾಗೋದಿಲ್ಲ. ಹುಟ್ಟೋಕ್ಕಿಂತ ಮೊದಲು ಗರ್ಭದಲ್ಲಿದ್ದಾಗೂ ಹೇಳಲಿಕ್ಕಾಗಂಗಿಲ್ಲ. ಮಧ್ಯದಲ್ಲಿ ಇಷ್ಟು ಮಾತ್ರ ತನ್ನ ತಲೆ ಉಪಯೋಗಿಸಿ ಮಂದಿಗೆ ಭ್ರಮ ಮಾಡೋದಕ್ಕೋಸ್ಕರ ನಾನೇ ದೇವರು ಅಂತ ತಿಳ್ಕೊಂಡಂತ ಹೇಳ್ತಾನೆ. ಆದ್ದರಿಂದ ಇದು ನಾನೇ ದೇವರು, ಅಹಂ ಬ್ರಹ್ಮಾಸ್ಮಿ ಜಗತ್ ಮಿಥ್ಯ ಅಂತಕ್ಕಂಥ ಮಾತು ಅಂತೇನದ, ಈ ಮಧ್ಯದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಕಾಲ್ಪನಿಕವಾಗಿರ್ತಕ್ಕಂಥ ಮಾತು. ಯಾಕಂತಂದರೆ ದೇವರು ಅಂತಿಕೊಂಡಿರ್ತಕ್ಕಂಥ ಸರ್ವೋತ್ತಮತ್ವ ಅಂತಿಕೊಂಡಂತ ಏನದ, ಇದು ನಿನ್ನಲ್ಲಿ ಮಾತ್ರ ಇದೆ ಭಗವಂತ, ನಿನ್ನನ್ನು ಬಿಟ್ಟು ಬೇರೆ ಯಾರ್ಯಾರ ಕೈಲಿಯಲು ಇಲ್ಲ. ಆದರೂ ಅಜ್ಞರಾಗಿರ್ತಕ್ಕಂಥ ಜೀವರು ನಾವು ಸ್ವತಂತ್ರರು, ನಾವೇ ದೇವರು ಅಂತಿಕೊಂಡಂತೇಳಿ ತಿಳ್ಕೊಳ್ತಿರ್ತಾರೆ. ಭ್ರಾಂತಿ ಕಲ್ಪದಿಂದ ಹೇಳ್ಕೊಳ್ತಿರ್ತಾರೆ. ಹೋಗಲಿ, ಆ ರೀತಿ ಹೇಳ್ಕೊಂಬವರಲ್ಲಿಯೂ ಕೂಡ ಸದ್ಯಕ್ಕೆ ಎಲ್ಲ ನಾನೇ ದೇವರು ಅಂತ ಹೇಳ್ತಕ್ಕಂಥ ಎಲ್ಲ ಅದ್ವೈತಗಳು ನಾವು ಸಮಾನರು ಅಂತ ಒಪ್ಕೋತಾರೇನು? ಇಲ್ಲ. ಎಷ್ಟು ಸಂದು ಉದಾಹರಣೆ ಕೊಡ್ತದೆ ವೇದ. ಅವರಲ್ಲಿ ಒಬ್ಬ ಹೇಳ್ತಾನೆ, ನಾ ಶ್ರೀವಂತ ಅಂತ ಹೇಳ್ತಾನೆ. ನಾನೇ ದೇವರು ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಏನು ಮಾಯಾವಾದಿಗಳಿದ್ದಾರೆ, ಆ ಮಾಯಾವಾದಿಗಳಲ್ಲಿ ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ವೈಶ್ಯ, ನಾನು ಶೂದ್ರ, ನಾನು ಶ್ರೀವಂತ, ನೀನು ಬಡವ, ನಾನು ಅಧಿಕಾರಿ, ನೀನು ನನ್ನ ಸೇವಕ, ಅಲ್ಲಿಯೂ ಕೂಡ ಭೇದದ ವ್ಯವಹಾರವನ್ನೇ ಮಾಡ್ತಾರೆ. ನಾವೆಲ್ಲರೂ ನಾನೇ ದೇವರೊಂದು, ಎಲ್ಲ ಜೀವರು ಒಂದಾಗಬೇಕು. ಅಲ್ಲಿಯೂ ಕೂಡ ಅವರು ಏಕತ್ವದ ಅನುಭವವನ್ನು ಮಾಡೋಂಗಿಲ್ಲ. ಆದ್ದರಿಂದ ಪರಮಾತ್ಮ ಜೀವನೇ ಈಶ್ವರ ಅಂತಿಕೊಂಡಂತಕ್ಕಂಥ ಏನು ಅಹಂ ಬ್ರಹ್ಮಾಸ್ಮಿ ವಾದ ಅಂತಿಕೊಂಡಂತೇನಿದೆ, ಇದು ಮನುಷ್ಯನ ಬಾಹ್ಯ ಕಲ್ಪನೆಯಿಂದ ವ್ಯರ್ಥ ವಿಚಾರವೇ ಹೊರತು ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಥ ಇಲ್ಲ. ಜ್ಞಾನಿಗಳು ಮಾತ್ರ ನಾನು ದೇವರು ಬೇರೆ ಅಂತ ತಿಳ್ಕೊಳ್ತಾರೆ. ಎಂಥ ಸುಂದರ ಉದಾಹರಣೆ ಕೊಟ್ಟಿದ್ದಾರಲ್ಲ. ಈ 2 ಶ್ಲೋಕಕ್ಕೆ ಇರ್ತಕ್ಕಂಥ ಆಧಾರಭೂತವಾಗಿರ್ತಕ್ಕಂಥ ವೇದ ಮಂತ್ರಗಳು ಯಾವುದು, ಅದಕ್ಕೆ ಸಹಾಯಕವಾಗಿರ್ತಕ್ಕಂಥ ಭಾಗವತ ತಂತ್ರ ಮತ್ತು ಉಳಿದ ಪುರಾಣಗಳ ಉದಾಹರಣೆಗಳೇನು, ಇದರ ಬಗ್ಗೆ ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇವತ್ತು ಈ ಶ್ಲೋಕದಲ್ಲಿ ನಾವೇನು ತಿಳ್ಕೊಂಡಿವಿ, ಎಷ್ಟು ಮಹತ್ವಪೂರ್ಣ ವಿಚಾರ ಇದೆಯಲ್ಲ. ಪುರಾಣ ಅಂತಿಕೊಂಡಂತಂದ್ರೆ ಧಾಡ್ರು ಓದ್ತಕ್ಕಂಥ ಗ್ರಂಥ ಅಂತಕ್ಕಂಥವ್ರು ಈ ಶ್ಲೋಕ ನೋಡಲಿ. ಶ್ಲೋಕ ಏನು ಹೇಳ್ತದೆ, ಜಗತ್ತಿನಲ್ಲಿ ಭಗವಂತನ ಇಚ್ಛೆಯಿಂದ ಕೆಲವರು ಬುದ್ಧಿವಂತರು, ಕೆಲವರು ಅತ್ಯಂತ ವಿವೇಕಿಗಳು, ಕೆಲವರು ಮಧ್ಯಮರು, ಕೆಲವರು ಸಾಮಾನ್ಯ ಜನರು ಈ ರೀತಿಯಾಗಿದ್ದಾರೆ. ಪರಮಾತ್ಮನ ಇಚ್ಛೆಯಿಂದಲೇ ಈ ರೀತಿ ಜೀವರಲ್ಲಿ ತಾರತಮ್ಯ ಇದೆ. ಅದರಲ್ಲಿ ಕೆಲವರು ಪ್ರತ್ಯಕ್ಷ ಮಾತ್ರ ಪ್ರಮಾಣ ಅಂತ ಇಟ್ಟುಕೊಂಡು, ಕೆಲವರು ಮೂಢರು ನಾನೇ ಬ್ರಹ್ಮ ಅಂತ ಹೇಳ್ತಾರೆ, ಜಗತ್ತು ಸುಳ್ಳು ಅಂತಂತಾರೆ. ಆ ನಂತರ ಜಗತ್ತಿನಲ್ಲಿ ದೇವರನ್ನು ಬಿಟ್ಟು ಎಲ್ಲ ಯಾವುದೂ ಇಲ್ಲ ಅಂತಂತಾರೆ. ಜೀವ ಪರಮಾತ್ಮನಷ್ಟೇ ದೇಹದಷ್ಟೇ ದೊಡ್ಡದು ಅಂತ ಅನ್ನೋರು ಕೆಲವರಿದ್ದಾರೆ. ಜೀವ ದೇವದಲ್ಲಿ ಎಲ್ಲ ಕಡೆ ವ್ಯಾಪ್ತನಾಗ್ಯಾನಂತ ಅಂತಕ್ಕಂಥವ್ರು ಕೆಲವರಿದ್ದಾರೆ. ಇನ್ನು ಕೆಲವರು ಜೀವನಿಗೆ 8 ಗುಣವ ಹೆಚ್ಚಿಗಿಲ್ಲ ಅಂತೇಳಿ ಅಂತಕ್ಕಂಥ ಜನರೂ ಇದ್ದಾರೆ. ಇವೆಲ್ಲ ಏನು ತರ್ಕಗಳು ಹೊರಟು ಅಲ್ಲ. ಈ ತರ್ಕಗಳು
ಎಂದಿಗೂ ತತ್ವಜ್ಞಾನವನ್ನು ತಿಳಿಸಲಿಕ್ಕೆ ಸಮರ್ಥವಾಗುವುದಿಲ್ಲ. ಯಾಕೆ ಈ ತರ್ಕಗಳಿಗೆ ಕೆಲವಕ್ಕೆ ಪ್ರತ್ಯಕ್ಷದ ಸಹಾಯ ಇಲ್ಲ, ಕೆಲವಕ್ಕೆ ಆಗಮದ ಸಹಾಯ ಇಲ್ಲ. ಪ್ರತ್ಯಕ್ಷ ಆಗಮಗಳ ಸಹಾಯವಿಲ್ಲದೆ ಇರತಕ್ಕಂಥ ತರ್ಕ ಇದು ವ್ಯಭಿಚಾರಿಣಿ ಸ್ತ್ರೀಯಂತೆ ಸರಿಯಾಗಿರ್ತಕ್ಕಂಥ ಕಾನ್ಸೆಪ್ಟೇ ಕೊಡಲಿಕ್ಕಾಗೋದಿಲ್ಲ. ಆದ್ದರಿಂದ ಇಂಥ ತರ್ಕದಿಂದ ದೇವರು ಇದ್ದಾನೆ, ದೇವರು ಇಲ್ಲ, ನಾನೇ ದೇವರು ಯಾವುದೂ ಹೇಳಲಿಕ್ಕೆ ಬರೋಂಗಿಲ್ಲ, ಯಾವುದೂ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ಹಾಗಾದರೆ ಈ ರೀತಿ ಯಾಕೆ ಇಂಥ ಮತಗಳು ಭಾಳ ಎಷ್ಟೋ ಜನ ಕೇಳ್ತಾರೆ, ಏನು ಆಚಾರ್ಯ ಅದ್ವೈತಗಳ ಸಂಖ್ಯೆ ಭಾಳದಲ್ಲ ಅಂತ ತಿಳ್ಕೊಂಡಂತೇಳಿ. ನಾನೇ ದೇವರು ಅಂತಕ್ಕಂಥ ಸಂಖ್ಯೆ ಭಾಳದ, ಮಾತುರ ಸಂಖ್ಯೆ ಎಷ್ಟದ, ವಿಷ್ಣು ಸರ್ವೋತ್ತಮ ಅಂತಕ್ಕಂಥವ್ರ ಸಂಖ್ಯೆ ಎಷ್ಟು ಭಾಳ ಕಡಿಮೆ ಅದ. ಇಲ್ಲಿ ಸಂಖ್ಯಾ ಮಹತ್ವದ್ದಲ್ಲ, ಅವರು ವಿವೇಕದಿಂದ ತಿಳಿದುಕೊಳ್ಳೋದು ಬಹಳ ಮಹತ್ವಪೂರ್ಣದ ಅನ್ನೋದ್ರಿಂದಾಗಿ ಇಂಥ ತರ್ಕಗಳು ಇವುಗಳಲ್ಲಿ ವ್ಯಭಿಚಾರ ಇದೆ. ತರ್ಕಗಳು ಸುಳ್ಳಾಗ್ತವೆ. ಅಂಥವ್ರ ಮಾತನ್ನೇ ನಂಬಿ ಅಂಧವಿಶ್ವಾಸಗಳು ಅನೇಕ ಅನುಯಾಯಿಗಳು ಅವ್ರ ಹಿಂದೆ ಹೋಗ್ತಾರೆ. ಆದರೆ ಬುದ್ಧಿವಂತರು ಮಾತ್ರ ವೇದಗಳನ್ನು ತಿಳ್ಕೊಳ್ತಾರೆ. ವೇದ ಇದ್ದರೂ ಅವ್ರಿಗೆ ಅರ್ಥ ಆಗಲಿಲ್ಲ. ವೇದದಲ್ಲಿ ಭಾಳ ಸ್ಪಷ್ಟವಾದ ಮಾತುಗಳು ಬರ್ತಾವೆ, ಆದರೆ ಅರ್ಥ ಆಗೋದಿಲ್ಲ ಅವ್ರಿಗೆ. ಇದಕ್ಕೆ ಕಾರಣ ಅಂತಂದ್ರೆ ವೇದದ ರಹಸ್ಯಾರ್ಥವನ್ನು ತಿಳಿದುಕೊಳ್ಳಬೇಕಾಗಿದ್ದರೆ 6 ಅಂಗಗಳನ್ನು ಅಭ್ಯಾಸ ಮಾಡಬೇಕು, ಇತಿಹಾಸ ಪುರಾಣಗಳನ್ನು ಓದಬೇಕು. ಓದಿದ ಮೇಲೆ ವೇದದ ಮಂತ್ರಕ್ಕೆ ಸ್ವಲ್ಪ ಅರ್ಥ ಆಗ್ತದೆ. ಇಲ್ಲದೆ ಇದ್ರೆ ವೇದ ಮಂತ್ರಗಳಿಗೆ ಅರ್ಥ ಆಗೋದಿಲ್ಲ. ಆದರೆ ಪರಮಾತ್ಮ ನಿನ್ನ ಮಹಿಮೆ ಅಪಾರ, ಅದನ್ನು ರಹಸ್ಯ ರೂಪದಿಂದ ಸಂಕ್ಷೇಪ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು. ವೇದಗಳಿಗೂ ಶಬ್ದದ ದಾರಿದ್ರ್ಯ ಇದೆ. ಅದರಿಂದಾಗಿ ನಮಗಿಂತ ಅನಂತ ಪಾಲು ದೊಡ್ಡದಿದ್ದ ಮಾತು ಬೇರೆ. ಆದರೆ ಪರಮಾತ್ಮನ ಎದುರಿಗೆ ಅದೊಂದು ಕೂಡ ಒಂದು ಸೀಮಿತವೇ. ಆದ್ದರಿಂದಾಗಿ ನಿನ್ನ ಆ ವೇದದಲ್ಲಿದ್ದ ರಹಸ್ಯಾರ್ಥವನ್ನು ತಿಳಿದುಕೊಳ್ಳಿಕ್ಕಾಗದೆ ಅಂಧ ಪರಂಪರೆಯಿಂದ ಅನೇಕ ವಿಚಾರಗಳನ್ನು ಹೊರಡಿಸ್ತಾರೆ. ಅದರಿಂದ ಆ ತರ್ಕ ಸರಿಯಲ್ಲ. ತರ್ಕ ಬೇಕು, ಆದರೆ ಅದು ಪ್ರತ್ಯಕ್ಷತ್ವ ಆಗಮದಿಂದ ಅನುಗ್ರಹಿತವಾಗಿರಬೇಕು. ಮತ್ತು ಈ ನಾನೇ ದೇವರು ಅಂತಿಕೊಂಡಿರ್ತಕ್ಕಂಥದ್ದು ಗರ್ಭ ಇದ್ದಾಗ ಅವನು ಹೇಳೋಕ್ಕಾಗೋದಿಲ್ಲ, ನರಕಾದ ಅನರ್ಥ ಅನುಭವಿಸೋಗೋ ಹೇಳೋಕ್ಕಾಗಲ್ಲ. ಕೇವಲ ಜೀವನ ಕಾಲದಲ್ಲಿ ಏನೋ ಒಂದು ಕಲ್ಪನಾ ಮಾಡಿ ಹೇಳ್ತಿರ್ತಾನೆ. ಜ್ಞಾನಿಗಳು ಇಂಥ ಭ್ರಮಕ್ಕೆ ಎಂದಿಗೂ ಬೀಳೋದಿಲ್ಲ. ಇಷ್ಟು ಮಹತ್ವಪೂರ್ಣವಾದ ವಿಚಾರ ಈ 2 ಶ್ಲೋಕದಲ್ಲಿ ಇದೆ. ಇದರ ಆಧಾರಭೂತವಾದ ಶ್ರುತಿ ಪುರಾಣದ ವಿಚಾರಗಳನ್ನು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಅದ್ಭುತವಾಗಿರ್ತಕ್ಕಂಥ ಎಂಥ ವಿಶಾಲವಾದ ತತ್ವವನ್ನು ವೇದವ್ಯಾಸ ದೇವರು 2 ಶ್ಲೋಕದಲ್ಲಿ ಹಿಡಿದು ತೋರಿಸಿದ್ದಾರೆ ನಮಗೆ. ಈ 2 ಶ್ಲೋಕ ನಾವು ಬಾಯ್ಪಾಠ ಮಾಡಿದರೂ ಕೂಡ ಎಂಥ ವಾದಿಗಳನ್ನು ಕೂಡ ನಾವು ಎದುರಿಸ್ಬೋದು. ಅವ್ರ ತಪ್ಪು, ನಾವು ಇದು ವೇದ ಭಾಗವತ ಸರಿ ಅಂತಿಕೊಂಡು ಹೇಳಿಕೆ 2 ಶ್ಲೋಕ ಸಾಕು. ಅಂಥ ಅದ್ಭುತವಾಗಿರ್ತಕ್ಕಂಥ ಶ್ಲೋಕ. ಇದರ ಮುಂದಿನ ವಿಸ್ತೃತ ವಿಚಾರವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇದು ಅದ್ಯ ಕಥಾ ಪ್ರಸಕ್ತಿ. ತಪ್ಪದೇ ಭಾಗವತ ಕೇಳಿ. ಪಕ್ಷಮಾಸದಲ್ಲಿ ಭಾಗವತ ಕೇಳೋದ್ರಿಂದ ಎಲ್ಲ ಪಿತೃಗಳಿಗೆ ಬಹಳ ತೃಪ್ತರಾಗ್ತಾರೆ, ಆಶೀರ್ವಾದ ಮಾಡ್ತಾರೆ. ಆದ್ದರಿಂದಾಗಿ ಈ ಕಾಲದಲ್ಲಿ ಭಾಗವತ ಕೇಳಿ ಶ್ರಾದ್ದ ಮಾಡಿದರೆ, ಅಂದರೆ ಗಂಡಸಕ್ಕೆ ನಾನು ಹೇಳ್ತಾ ಇದ್ದೇನೆ, ಭಾಗವತ ಶ್ರಾದ್ದ ಮಾಡಿದ ನಂತರ ಭಾಗವತ ಕೇಳಿದರೆ ಯಾವ ರೀತಿ ಒಟ್ಟು ಪಿತೃಗಳು ಸಂತೃಪ್ತರಾಗಿ ನಮಗೆ ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಮರಿಮಕ್ಕಳಿಗೂ ಎಲ್ಲರಿಗೂ ಸುಖ ಸಮೃದ್ಧಿ ಸಿಗಲಿ ಅಂತ ಹೇಳಿ ಅವರು ಆಶೀರ್ವಾದ ಮಾಡ್ತಾರೆ. ಆದ್ದರಿಂದಾಗಿ ನಾವು ಈ ಭಾಗವತವನ್ನು ಕೇಳಿ ಪಿತೃಗಳ ಆಶೀರ್ವಾದವನ್ನು ಪಡೆಯೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಅಚ್ಯುತಾನಂತ ಗೋವಿಂದ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ. ಸ್ಮೃತಿ ಮಾತ್ರಾರ್ಥಿ ನಾಶನ ರೋಗಾನ್ಮೇ ನಾಶಯಾಚೇಟಾನ್ ಆಶು ಧನ್ವಂತರೇ ಹರಿ. ಅಚ್ಯುತಾನಂತ ಗೋವಿಂದ. ಪ್ರಣತಾಮಾರ್ತ್ಯನಾಶನ ರೋಗಾನ್ಮೇ ನಾಶಯಾಚೇಟಾನ್ ಆಶು ಧನ್ವಂತರೇ ಹರಿ.
अच्युतानंत गोविंद नामोच्चारण भेटजात नश्यन्ते सकला रोगाः सत्यं सत्यं वदाम्यहम्। नरसिंह 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 नरसिंह। श्रीकृष्णार्पणम्।